ಮೂರು ಅವಸ್ಥೆಗಳನ್ನು ಬೆಳಗತಕ್ಕಂಥವ ತಾನು ಒಬ್ಬನ. ಅವಸ್ಥೆಗಳು ಬದಲಾಗ್ತವ, ಆದರೆ ನೀ ಬದಲಾಗೋದಿಲ್ಲ. ಅವಸ್ಥೆಗಳು ತೋರಿಕೆ ಬದಲಾವಣೆ ಹೊಂದೋದು ಸಹಜ. ಏನು ಮೂಲ ಕಾರಣವಾದಂಥ ಶರೀರ ನಾನನ್ನು ತಿಳುವಳಿಕೆ ತೆಗೆದು ಹಾಕಿದಾಗ ಎಲ್ಲ ಹೋಗ್ತೈತೆ ನೋಡ್ರಿ. ದುಃಖ ರಹಿತ ಅವಕನ್ನು ಹಂಗಿದ್ರೆ ಶರೀರ ತಾದಾತ್ಮ್ಯ ಭಾವ ತೆಗೆದು ಹಾಕಿಬಿಡೋದ. ಇದು ನಾನಲ್ಲ, ಇದು ನಾನು ಅಂತ ಹಿಡ್ಕೊಂಡ ನಾವು ಆರಾಮ್ ಇರ್ಬೇಕಂತ ಹೊಂಟೇವಿ. ಸಾಧ್ಯ ಐತೇನು? ಕೈಯಾಗಿ ಬೆಂಕಿ ಇಟ್ಕೊಂಡು ತಣ್ಣಗೆ ಇರ್ಬೇಕಂದ್ರೆ ಸಾಧ್ಯ ಐತೇನು? ಹಂಗೆ ನಾವು ಮನಸ್ಸಿನೊಳಗೆ ಶರೀರ ನಾನನ್ನು ತಪ್ಪು ತಿಳುವಳಿಕೆ ತುಂಬಿಕೊಂಡೇವಿ. ಏನ್ ತಾನಲ್ಲವೀ ಒಡಲೆಂಬ ಸ್ವವಿವೇಕವನ್ನು ಮಾಡು ಮನುಜ ಅಂದರು. ಎಂದೂ ನೀನು ಅಲ್ಲೇ ಅದು ಎಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ ನೀನು, ಶರೀರ ನಾನಂತ. ಮೊದಲು ಈ ಕೆಲಸ ಮಾಡು. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಯಾವಾಗ ಇದ್ದು ಅದನ್ನು ತಿಳಿಯವ ನೀನು, ದೇಹವನ್ನ ತಿಳಿಯವ ನೀ. ದೇಹ ಹೆಂಗಕ್ಕತಿ, ಯಾವುದು ನಿನ್ನಿಂದ ತಿಳಿಸ್ಕೊಳ್ತತಿ ಅದು ನೀ ಹೆಂಗಕ್ಕಿ ಹೇಳ. ನೀವು ನಾನಲ್ಲ ಅಂತೀಯಲ್ಲ, ದೇಹ ನಾನಲ್ಲ, ಇಂದ್ರಿಯಗಳ ನಾನಲ್ಲ. ಯಾಕೆ ನಾನಲ್ಲ ಅಂದ್ರೆ ಅವು ನನ್ನಿಂದ ತಿಳಿಸ್ಕೊಳ್ತಾವು, ನನಗೆ ಅನ್ಯವಾಗ್ಯದವು. ನಮ್ಮಿಂದ ಯಾವ ಅರಿವಿಸ್ಕೊಳ್ತಾವು ಅವು ಯಾವೂ ನಾನಲ್ಲ. ಹೇಳ್ಯಾರವು ಶಂಕರಾಚಾರ್ಯ, ಯಾವೂ ನಾನಲ್ಲ ಅಂತ. ಮನ ಬುದ್ಧಿ ಚಿತ್ತು ಅಹಂಕಾರ ನಾನಲ್ಲ. ಅವು ನನಗೆ ವಿಷಯವಾದಕತದಿಂದ, ಅವು ನನ್ನಿಂದ ಅರಿವಿಸ್ಕೊಳ್ಳೋದ್ರಿಂದ ಅವು ನಾನಲ್ಲ. ಅರಿವು ನಾನು ನನಗೆ ವಿಷಯ ಆಗಲಾರೆ, ನನ್ನೆದುರಿಗೆ ನಾನು ಬರಲಾರೆ ಅಂತ. ನನ್ನೆದುರಿಗೆ ಬಂದದ್ದು ನಾನಾಗಲಾರೆ. ಹೌದಿಲ್ಲ? ಯಾವುದನ್ನು ನಾ ಎದುರಿಟ್ಟು ತಿಳಿತೀನಿ ಅದು ನಾ ಹೆಂಗಕ್ಕೇನಿ, ಅದು ತಿಳಿಸ್ಕೊಳ್ಳೋ ವಸ್ತು ನನಗೆ ಅನ್ಯವಾಗಿ ಐತೆ. ಅದು ಅನ್ಯವಾಗಿ, ಅದಕ್ಕೆ ನಾವು ಅಲ್ಲ ಅಂತ. ಅವು ನಮ್ಮಿಂದ ಅರಿವಿಸ್ಕೊಳ್ತಾವು, ಅವು ವಿಷಯವಾದಕತದಿಂದ. ನಮಗೆ ವಿಷಯವು, ನೀನು ವಿಷಯ ತಿಳಿಯವ ನೀನು. ಅವು ತಿಳಿಸ್ಕೊಳ್ಳೋ ವಸ್ತು ನಿಮಗೆ ಅನ್ಯವಾಗಿದಾವು. ಅದಕ್ಕೆ ಈ ಅನ್ಯ ಭಾವನೆಗಳನ್ನು ತೆಗೆದುಹಾಕಿ. ಅವು ನಾನು ಅಂತ ಹಿಡ್ಕೊಂಡು ಕುಂತಿಯಲ್ಲ, ನಾನು ನನ್ನದು ಅಂತ ತೆಗೆದು ಹಾಕಿದನು. ಇದನ್ನು ನಾಶ ಮಾಡ್ಕೊ. ಆ ಕೆಲಸ ನಾವು ಮಾಡಬೇಕಾಗೈತಿ. ಒಳಗೆ ಅಭ್ಯಾಸ, ಒಳಗಿನ ಕೆಲಸ ಎಲ್ಲ ಒಳಗೈತಿ ನೋಡ್ರಿ. ನಾನು ಹೊರಗೆ ನೋಡಕ್ಕೆ ಹೋಗುವಂದು ದೃಶ್ಯದೊಳಗೆ ಹುಡುಕಿ ದೃಶ್ಯಕ್ಕೆ ವಿಲಕ್ಷಣವಾಗಿ ಐತೆ ಅಂದರೆ ದೃಶ್ಯದ ಕಲ್ಪಿತ. ನೀ ಕಲ್ಪನಾದೊಳಗೆ ಏನೇನೋ ಮಾಡ್ಕೊಂತ ಎಲ್ಲ ಕಲ್ಪನಾ ಕೈ ಬಿಟ್ಟು ಒಳಗೆ ನೋಡ್ಕೊ. ಪ್ರತಿಯೊಬ್ಬರಿಗೆ ಇದು ಅನುಭವ ಕೊಡ್ತೈತಿ. ಕಲ್ಪನಾರಹಿತ ಆದಾಗ ಸತ್ಯದ ಅರಿವು ಕಲ್ಪನೆಗಳನ್ನೆಲ್ಲ ಅಳದಾಗ ಬರ್ತೈತಿ, ಅನುಭವಕ್ಕೆ ಬರ್ತೈತಿ. ಹಂಗೆ ಆಗೋದಿಲ್ಲ ಅದು. ನಾವು ಇನ್ಯಾರು ಕಲ್ಪಿಸ್ಕೊಂತ ಭಾವಿಸ್ಕೊಂತ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಇಲ್ಲದವನಿಗೆ ಇರೋದಯ್ಯ ಸುಖ ಇರೋದು. ಭಾವಿಸ್ಕೊಂಡಂಗೆ ಇರೋದಿಲ್ಲ. ಭಾವನೆಗಳ ಕಲ್ಪನೆಗಳೆಲ್ಲ ಅಡಗಿದಾಗ ಅದರ ಅರಿವು ನಮ್ಗೆ ಆಕೈತಿ. ನಾವು ಯಾರಿದ್ದೀವಿ ಅನ್ನುವಂಥ ಅರಿವು. ಯಾವ್ದು ಕಲ್ಪಿತ ಅಲ್ಲ ಅದು. ಯಾವ್ದು ಕಲ್ಪಿತ ಅದ ಅದು ಇಲ್ಲದ್ದು. ಇದ್ದ ವಸ್ತು ಏನದ ಅದನ್ನು ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ಕಲ್ಪನೆಗೆ ಅವಕಾಶನೇ ಇಲ್ಲ. ಕಲ್ಪನೆ ಹೆಸರಿನಿಂದ ಅಲ್ಲಿ ಬಂಡಿ ಗಾಲಿ ಇರುತ್ತದೆ ಅಂತಾರೆ. ಜೀವ ಇಲ್ಲ ಅಲ್ಲಿ ಯಾವ ಕಲ್ಪನಾನೂ ಇಲ್ಲ. ಇರುವಿಕೆ ಒಳಗೆ ಇದು ತೋರಿಕೆನ, ಇದು ಕಲ್ಪಿತದ ಅಂದ್ರೆ ಇಲ್ಲದ್ದು. ಇಲ್ಲದ್ದನ್ನು ಕಲ್ಪಿಸಕ್ಕೆ ಬರ್ತೈತೆ, ಇದ್ದ ವಸ್ತುವನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ನಾವು ದೇವರನ್ನ ಕಲ್ಪನಾ ಮಾಡ್ಕೊಂಡು ಬರ್ತೀವಿ. ಹಂಗದ ಹಿಂಗದ ಏನು ಕಲ್ಪನಾ ಮಾಡೋದು, ಅದು ಯಾವುದೂ ದೇವರಲ್ಲ. ಕಲ್ಪನೆಗೆ ಬಂದದ್ದು ಅದು ದೇವರಲ್ಲ. ಹೌದಿಲ್ಲ? ಈ ದೇವರು ದಿನ ಕಲ್ಪನಾ ತೆರೆಗಳು ಅಂತ ಕಲ್ಪಿಸ್ಕೊಂಡದ್ದು. ಒಂದೊಂದು ಗುಂಪನೆ ಒಂದೊಂದು ನಮೂನಿ ಕಲ್ಪಿಸ್ಕೊಂಡನು. ಕಲ್ಪನಾ ಅಡಗಿದಾಗ ಏನೈತೆ ನೋಡಿ. ಕಲ್ಪನಾ ಇಲ್ಲಲ್ಲೇ ನಿನಗೆ ಇರಾಕ್ ಬರ್ತೈತಿಲ್ಲ.
ಇದ್ದು ಇರುವ ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಕಲ್ಪನಾ ಅಳಿದು ಉಳಿದಂಥದ್ದೇ ತಾನು, ಆ ಇರುವ ತಾನು ಅದನ್ನು. ಏನು ಎಲ್ಲ ಕಲ್ಪನೆಗಳಿಗೆ ಆಧಾರನ ನಾನದೇನೆ. ಆಧಾರವ ಬ್ರಹ್ಮ ಆಧೇಯವಿ ಮಾಯ, ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂಥ ಆಧೇಯವಾಗಿರ್ಬೋದಲ್ಲಿ ಪುತ್ರ ಅಂತ. ಏನು ನಿನ್ನ ಬಿಟ್ಟನು ನಿನ್ನನ್ನು ಅವಲಂಬಿಸಿಕೊಂಡಿದ್ದೆಲ್ಲ ಇದೈತೆ. ನಿನ್ನಲ್ಲೆಲ್ಲೂ ಇಲ್ಲದು. ನಿನ್ನಲ್ಲಿನೂ ಇಲ್ಲ, ನಿನ್ನನ್ನು ನಿನ್ನ ಬಿಟ್ಟನೂ ಇದು ತೋರಿಲ್ಲ ಅಂತ. ಹಗ್ಗ ಬಿಟ್ಟು ಹಾವು ತೋರಿಲ್ಲ, ಹಗ್ಗದಲ್ಲಿನೂ ಹಾವು ಇಲ್ಲೇ ಇಲ್ಲ. ಕಾಣ್ತೈತೆ ಅಂದ್ರೆ ಖರೇನೋ ಅದಕ್ಕೆ. ಬೆಳಿಚಿ ಕಪ್ಪಿ ಚಿಪ್ನ್ಯಾಗ ಬೆಳಿ ತೋರ್ತೈತೆ ಅಂದ್ರೆ ಅದಕ್ಕೆ ಅಸ್ತಿತ್ವ ಐತೇನ? ಹಂಗೆ ತೋರಿದ್ದಿದು ತೋರಿಕೆ. ಮೋಟು ಮರದಲ್ಲಿ ಕಾಳು ಕಂಡನ ಅಂದ್ರೆ ಅದು ಖರೆ ಅನ್ನೋದು ಹಂಗೆ ಭ್ರಾಂತಿ ಆಗೈತಿ. ಇದು ಭ್ರಾಂತಿಯಿಂದ ಹಗ್ಗದ ಬಡ್ಡಿ ತಿಳುವಳಿಕೆ ಇಲ್ಲದಕ್ಕೆ ಕಳ್ಳನಂಗೆ ಕಾಣಿಸಾಗ್ತೈತಿ, ಹಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವಿನಂಗೆ ಕಾಣಿಸಾಗ್ತೈತಿ. ಹೌದು, ಕಪ್ಪಿ ಚಿಪ್ಪಿನ ತಿಳುವಳಿಕೆ ಇಲ್ಲದಕ್ಕೆ ಬೆಳ್ಳಿ ಹಂಗೆ ಕಾಣಿಸಾಗ್ತೈತಿ. ಅಜ್ಞಾನದಿಂದ ಎದ್ರ ಬಗ್ಗೆ ಆ ಮೂಲ ವಸ್ತುವಿನ ಅಜ್ಞಾನ ಇಲ್ಲ, ಅದರ ಮೂಲಕ ನಮಗೆ ಇದೆಲ್ಲ ತೋರ್ತೈತಿ. ವಿಪರೀತ ಬುದ್ಧಿ ಬಂದೈತಿ. ವಿವರ್ತ ಅಂತಾರೆ ಅದಕ್ಕೆ. ವಸ್ತು ಇರುವುದೊಂದು, ತೋರುವುದೊಂದು. ಇರುವುದೊಂದು, ಅದು ತೋರುವುದೊಂದು, ಅದಕ್ಕೆ ವಿವರ್ತ ಅಂತಾರೆ. ಅದಕ್ಕೆ ಬ್ರಹ್ಮ ಅದು ಇರುವಂಗೆ ಐತೆ. ನಿನ್ನ ತಪ್ಪು ತಿಳುವಳಿಕೆ ಹೋಗಿ ನೀನು ಕಲ್ಪನಾದ ಕಲ್ಪಿಸು, ಮತ್ತೆ ಹಂಗೈತಿ ಹಿಂಗೈತಿ. ನೀನು ಇದ್ದಿರುವಿನಲ್ಲಿ ಏನೂ ಆಗಿಲ್ಲ. ಎಲ್ಲ ಕಲ್ಪನಾ ತೆಗೆದು ಹಾಕಿ ನೋಡಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ. ಅದಕ್ಕೆ ಜ್ಞಾನ ಅಂತಾರೆ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂತ ಕರೆದ್ರು. ಅದಕ್ಕೆ ಇದ್ದಕ್ಕಿದ್ದಂಥ ವಸ್ತು ಅದು, ನೀವು ಕಲ್ಪಿಸ್ಕೊಂಡಂಗಿಲ್ಲ ಅದು. ಯಾವ ಕಲ್ಪನೆಗಳಿಗೂ ಅದು ನಿಲ್ಕಲಾರದಂತ. ಇದ್ದಕ್ಕಿದ್ದಂಗೆ ವಸ್ತು ಅಂತ ತಿಳ್ಕೊಬೇಕಾತಂದ್ರೆ ಅಭ್ಯಾಸ ಭಾಳ ಮಾಡ್ಬೇಕು. ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಲಿಲ್ಲ, ಗೋಳಿಲ್ಲ. ಇದ್ದದ್ದು ಬಿಟ್ಟು ಇಲ್ಲದನ್ನು ಕಲ್ಪಿಸ್ಕೊಂಡು ಗದ್ದಲ್ದಾಗ ಬಿದ್ದಿ. ಹೌದಿಲ್ಲ? ಇದ್ದ ವಸ್ತುವಿನ ಕಲ್ಪನಾ ತೆಗೆದು ಹಾಕಿದ್ರೆ ಇದ್ದ ವಸ್ತು ಯಥಾರ್ಥವಾಗಿ ಅದು ಅನುಭವಕ್ಕೆ ಬರಾಕೈತೆ ಅಂದ್ರೆ ಈ ಗದ್ದಲಿಲ್ಲ. ಇಲ್ಲಿ ತೋರಿಕೆ ಗದ್ದಲೆಲ್ಲ ಅಡಿಗೆ ಹೋಗ್ತಂತ. ಯಥಾರ್ಥ ವಸ್ತುವಿನ ಜ್ಞಾನ ಆದ್ಮೇಲೆ ಸುಖಿ ಅವಕಾರ ಎರಡನೇ ಕಡೆ ಹೋಗಿ ಏನಾರು ಮಾಡಿದ್ರೆ ಏನಾರು ಆಕೈತೇನೆ? ನಿಮ್ಮನ್ನು ಬಿಟ್ಟು ಎಲ್ಲಾರ ಹುಡುಕಿದ್ರೆ ಸಿಗ್ತೈತೆ? ಅದು ನಿಮ್ಮಲ್ಲಿದ್ದಂಥದ್ದು ನಿಮಗೆ ಬೇಕಾದದ್ದು ನೀವನ್ನ ಅದೇ ಅನ್ನೋದು. ನಿನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿದ್ರೆ ನಾವು ಅನ್ಯದ್ರಾಗ ಸಂಶೋಧನೆ ಮಾಡಾಕತ್ತೇವೆ. ನಾವು ನಮ್ಮಲ್ಲೇನ ಐತಿ? ನಮ್ಮಲ್ಲೇ ಆತ್ಮ ಸಂಶೋಧನೆ ಅದನ್ನು ಹೇಳಿರಲ್ಲ. ಅಮೃತ ಎಲ್ಲಿ ಸಿಗ್ತೈತೆ ಅಂದ್ರೆ ನೀನು ಆತ್ಮನಲ್ಲಿ ಅದನ್ನು ಕಡಿ ಅಂತರಂಗದಲ್ಲಿ ಅದನ್ನೇ ಹೇಳ್ಯಾರ ಅವರು. ದೇವತೆಗಳಿಗೆ ಗೊತ್ತಾಗಲಿಲ್ಲ ಅಮೃತ ಎಲ್ಲಿ ಸಿಗ್ತೈತೆ ಅಂದ್ರೆ ನಿನ್ನೊಳಗೆ ಐತೆ ಅನ್ನೋದು. ನಾಶರಹಿತವಾದಂಥ ಇರುವಿನ ಸ್ಥಿತಿ ಹೊರಗೆ ಹುಡುಕಾಗತ್ತವು. ಅದನ್ನ ಮಂತ್ರ ಅಲ್ಲಿ ಅಮೃತ ಐತೆ ಅಂತ ಹೇಳಿದವನು. ಹೌದು, ಎಲ್ಲ ಜಗತ್ತಿನ ಸುದ್ದಿ ಗೊತ್ತೈತೆ. ಒಳಗೆ ತಳದಾಗ ಏನೈತೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೆ ಸಮುದ್ರ ಅಂತ ಹೇಳಿದ ಬರೋಬ್ಬರಿ. ಎಷ್ಟೈತಿ ಇದು ಒಳಗೆ ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಈ ಜಗತ್ತಿಂದ ಎಲ್ಲ ಬ್ರಹ್ಮಾಂಡದ ನೋಡಕ್ಕೆ ಹೊಂಟಿ. ನಿಂದ ನಿನಗೆ ಗೊತ್ತಾತಂದ್ರೆ ಎಲ್ಲ ಗೊತ್ತಾಗೈತೆ ನಿನಗೆ. ಇದ್ದು ವಸ್ತು ಯಾವುದು ನೋಡ್ಕೊ, ತೋರಿದ್ದದ. ಹೌದಿಲ್ಲ? ಅದ್ರಾಗ ಹುಡುಕಾಕತ್ತೀನಿ ಅಮೃತತ್ವವನ್ನು ತೋರಿಕೆಯಾಗ. ಅದ್ರಾಗ ಹುಡುಕಿ ಸಿಗ್ತೈತನ ಅಮೃತತ್ವ? ನಾಶರಹಿತ ಯಾವಾಗಲೂ ಇದ್ದದ್ದು ಅಮೃತ ಅಂದ್ರೆ ಕೆಡಲಾರ್ದಂಥದ್ದು ಯಾವುದದು ವಸ್ತು ಯಾವುದೈತಿ ಅದು ನಿನ್ನೊಳಗೆ ನೀನೇ ಅದಾದಿ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಇದಕ್ಕೆ ಅಭ್ಯಾಸ ಭಾಳ ಮಾಡ್ಬೇಕು. ಅಷ್ಟು ಸರಳ ಇಲ್ಲ ಅದು. ಮಾತಾಡಕ್ಬಹುದು, ಹೇಳ್ಬೋದು, ಬೇಕಾಷ್ಟು ಗ್ರಂಥಗಳನ್ನು ಬರೀಬಹುದು, ಆದ್ರೆ ಅದನ್ನು ಭಾಳ ಕಠಿಣ ಐತಿ. ಅಷ್ಟು ಸರಳ ಇಲ್ಲ. ನಾವು ಮಾತಾಡೋದು ಕೇಳಿ ಬಂದುಬಿಡ್ತೈತೆ ನಿನಗೆ ಅದು ಅಮೃತತ್ವ.
ಯಾಕ್ರಿ ಸಿಗುದಿಲ್ಲ ಅದಕ್ಕೆ. ಏ ಅಭ್ಯಾಸ ಭಾಳ ಮಾಡ್ಬೇಕಾಗ್ತದೆ, ಆಳವಾಗಿ ಅಭ್ಯಾಸ. ಅದಕ್ಕಾಗೈತೆ ಮೀಸಲು ಎಷ್ಟೋ ಶರೀರಗಳು ಹೋಗ್ಯಾವ. ಏ ಈ ಆತ್ಮ ಸಂಶೋಧನೆ ಮಾಡ್ಕೋಬೇಕಾಗ್ತದೆ. ಅನೇಕ ಜನ್ಮಗಳು ಕಳೆದು ಹೋಗಬಹುದು. ಅದಕ್ಕೆ ನಾವು ಅದನ್ನು ಸಂಶೋಧನೆ ಮಾಡೋದು ಭಾಳ ಕಠಿಣ ಅದ. ಕಠಿಣದ ಅಂದರೂ ಸಾಧ್ಯದ. ಪ್ರತಿಯೊಬ್ಬರೂ ನಮ್ಮನ್ನು ಆತ್ಮ ಸಂಶೋಧಕರ, ಸುಖದ ಸಂಶೋಧಕನ ಮಾಡಬೇಕಾಗಿದೆ. ನಾವು ಹೊರಗೆ ಹುಡುಕಾಗತ್ತೇವೆ ಅದನ್ನು. ಎಲ್ಲ ಭೂಮಿ ಅವಶ್ಯ, ಎಲ್ಲ ಭೋಗಾದಿಗಳನ್ನು ಹೊಂದಿದರೂ ಸುಧಾ ನಮಗೆ ಬೇಕಾದ ಅಮೃತತ್ವ ಅಲ್ಲೇ ಸಿಗುವುದಿಲ್ಲ. ಎಲ್ಲವನ್ನ ಕೈ ಬಿಟ್ಟಾಗ ತ್ಯಾಗೇನ ಏಕೇನ ಅಮೃತತ್ವ ಮಾನಶಿವು ಅಂತ. ನೀನೇನು ಕಲ್ಪಿಸ್ಕೊಂಡು ಅವನ್ನೆಲ್ಲ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ನಿನಗೆ ಅಮೃತತ್ವದ ಅನುಭವ ನಿನಗಾಗ್ತದೆ. ಇಲ್ಲ ಹಿಂಗೆ ಬೆನ್ನು ಹತ್ತಿ ಕಲ್ಪನಾದ ಬೆನ್ನು ಹತ್ತಿ ತಿರುಗುದಾಕೈತಿ ಜನ್ಮ ಜನ್ಮ ಅಂತ. ನಾವು ಯಾವ ವ್ಯಕ್ತಿ ಹಿಡಿದು ಮಾತಾಡೋದಿಲ್ರಿ. ಮತ್ತು ನಾವು ಮಾತಾಡೋದು ಎಲ್ಲ ವ್ಯಕ್ತಿಗೂ ಸಂಬಂಧಪಟ್ಟದ್ದೇ ಇರ್ತೈತಿ. ನಂದ ಹೇಳಿರಪ್ಪ ಇವರು ಅನಿಸೋಂಗ, ಹೌದಿಲ್ಲ? ನಾ ಬಂದಾಗ ನಂದ ಹೇಳಕತ್ತಾರ ನೋಡಿ ಅಂತ ಪ್ರತಿಯೊಬ್ಬರಿಗೆ ಹಂಗೆ ಅನಿಸ್ತೈತಿ, ಹೌದಿಲ್ಲ? ನಾವು ಯಾವ ವ್ಯಕ್ತಿ ಹಿಡಿದು ಮಾತಾಡೋದಿಲ್ಲ, ಆದ್ರೆ ಎಲ್ಲ ವ್ಯಕ್ತಿಗೂ ಇದು ಸಂಬಂಧಪಟ್ಟಿರ್ತೈತಿ. ದೇವಮ್ಮನಾರ ಅಂದ್ರೆ 2 ದಿನ ಅಲ್ಲಿ 2-3 ದಿನ ಇದ್ದೆ ಅಲ್ಲಿದ್ದಾಗ ಇಲ್ಲಿದ್ದಾಗಿದ್ರು. ನಾ ಬಂದಾಗ ಚಲೋ ಆಯ್ತು ನೋಡಿದ, ನನ್ನ ಬಗ್ಗೆ ಚಲೋ ಆಯ್ತು. ನಾನು ಇಂದ ಯಾಕೆ ಎಲ್ಲರ ಬಗ್ಗೆ ಹೇಳ್ತಿದ್ದೆ, ನೀ ತಿಳ್ಕೊಂಡ್ರೆ ನಾ ಏನು ಮಾಡಲಿ ಅಂದ್ರೆ ಅದು ಶಾಸ್ತ್ರ ಬಿಟ್ಟು ಶಿಸ್ತ್ರ ಬೆಟ್ಟಿಂದ ನೀನು ಗೊತ್ತಾತ ಹೇಳಿ ನಾ ಬಂದಾಗ ಚಲೋ ಆಯ್ತು ನನಗೆ, ನಾಂದ ಹೇಳಾಕತ್ತೀನಿ ಅಂತ. ಹೌದಿಲ್ಲ? ಅದಕ್ಕೆ ನಾವು ಯಾವ ವ್ಯಕ್ತಿಗೂ ಸಂಬಂಧಪಟ್ಟಿರೋದಿಲ್ಲ, ಮೊದಲು ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾವ ವ್ಯಕ್ತಿ ಹಿಡಿದು ಮಾತಾಡೋದಿಲ್ಲ ಅವರು, ನಂದ ಹೇಳಾಕ್ತಾರೆ ನೋಡಿ ಇವರು ಅಂತ. ಹಿಂಗೆ ಬಂದು ಬಿಡ್ತೈತೆ ಅದ ಅನುಭವ. ಎಲ್ಲರೂ ಏನು ನಡೆಸಿರಿ ಆರಾಮಿರ್ಬೇಕಂತ ಮದ್ವೆ ಮುಂಜಿ ಮಾಡ್ಕೊಂಡು ಹೆಂಡತಿ ಗಂಡ ಮಕ್ಕಳು ಮರಿ ಒಂದು ಅಧಿಕಾರ ಹೊಲ ಮನಿ ಬದುಕು ವಿಷಯ ಸಂಗ್ರಹ ಮಾಡಿಕೊಂಡು ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿರಿ. ಇರೋಕ್ಕಾಗೈತೆ ನಿನಗೆ? ಆರಾಮ ಇರೋಕ್ಕಾಗೈತಿ? ಹಾಯಾಗಿರ್ತೀಪ್ಪ, ದೊಡ್ಡ ನಂಬರ ಹಿಡಿದಪ್ಪ, ಇನ್ನು ಭಾಳ ಆರಾಮಿರ್ತಾನಂತ. ದೊಡ್ಡ ನೌಕರಿ ಹೇಳಪ್ಪ, ದೊಡ್ಡ ಇದು ಸಿಕ್ತಪ್ಪ, ಸ್ವರ್ಗ ಸಿಕ್ತು ಬಿಡ ನಿನಗೆ. ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ ಈ ಜಗತ್ತಿನೊಳಗೆ. ಇಲ್ಲೈತಿ ನಿನಗೆ ಒಳಗೆ ಅಂತರಂಗದಲ್ಲಿ ನೋಡ್ಕೋ. ನೀನು ಅಂತರ್ಮುಖಿ ಆದಾಗ ನಿನಗೆ ಬೇಕಾದದ್ದು ಸಿಗ್ತೈತಿ. ಬಹಿರ್ಮುಖ ವೃತ್ತಿ ಒಳಗೆ ಏನು ಮಾಡಿದ್ರು ಸಿಕ್ಕೋದು. ಎಲ್ಲ ನಮ್ಮನೆ ವ್ಯವಹಾರ ಮಾಡಿದೆ ಹೊರಗೆ, ಎಲ್ಲ ಯಾಕ್ರಿ ಎಲ್ಲ ಲಪಟಿಗಿರಿ. ಎಲ್ಲ ದೇವತೆಗಳನ್ನು ಅವ್ರು ಲಪಟ್ರ ಅಂತ ಹೇಳಿದ್ರು ನೋಡು. ಅವರು ಮೋಸ ಮಾಡೋರು, ದ್ವೇಷ ಹೊಟ್ಟೆ ಕಿಚ್ಚು ಅವಗೂ ಐತಿ. ಅವಕ್ಕೂ ರಾಗದ್ವೇಷಗಳು ಅದಾವಲ್ಲ, ದೇವತೆಗಳಿಗೆ ಕೂಡ ಅದಾವು. ಅವಕ್ಕೂರ್ ಬೆನ್ನು ಹತ್ತಿ ತಿರುಗ್ತಾವ. ಅವನು ಕಳ್ಕೊಂಡವ ಯಾವುದನ ಅವ ಆರಾಮಿರ್ತಾನ. ದೇವತೆಗಳನ್ನೂ ಸುಧಾ ಅವು ಒಂದಕ್ಕೊಂದು ಹೊಟ್ಟೆ ಕಿಚ್ಚು ಬಿಡ್ತಾವ, ಹೌದಿಲ್ಲ? ಅವಕ್ಕೂ ಸಹನ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಅವು ಎಲ್ಲ ತುಡುಗು ಮೇಳನೂ ಐತೆ ಅದ್ರಾಗು. ದೇವತೆಗಳು ಎದುರಾಗೂ ಅದಾರೆಲ್ಲ. ಸಂಬಾತಿಗಿರಿ ಒಳಗೆ ಮಾಡ್ತಾರ್ರಿ ಎಲ್ಲ. ಲಪಡಗಿರಿ. ಪರಿಶುದ್ಧವಾದಂಥ ಯಾವ್ದು ಇದೆ ಅದನ್ನ ಯಾವ ಜ್ಞಾನಿ ಒಬ್ಬನ. ಎಲ್ಲರೂ ದೋಷದಿಂದ ಕೂಡಿದ್ದು ಅದು, ಹೌದಿಲ್ಲ? ನಿರ್ದೋಷಂ ಸಮಂ ಈ ಬ್ರಹ್ಮ. ಯಾವುದೂ ದೋಷ ಇಲ್ಲಬಾರಪ್ಪ, ಆರಾಮಿನ ಭಾವನಾಗಿರ್ಬೇಕು, ಸಮತ್ವದ ಸ್ಥಿತಿಯನ್ನು ಹೊಂದಬೇಕು. ಅದಕ್ಕೆ ಆ ಜ್ಞಾನವನ್ನು ಮಾಡ್ಕೊ. ಎಲ್ಲ ದೋಷದಿಂದ ಕೂಡ ದೇವತೆಗಳ ಜನ್ಮ ಕೂಡ ಅದು ದೋಷಯುಕ್ತದ.
ಏನ್ ಜನ್ಮ ಬರುದನ ದೋಷದಿಂದನ ಬರ್ತೈತಿ. ದೋಷ ಮುಕ್ತ ಆದೆ ಅಂದ್ರೆ ನಿನಗೆ ಜನ್ಮ ಇಲ್ಲ, ಮುಕ್ತ ಆಗ್ತೀನಿ ನೀನು, ದೋಷ ರಹಿತ ಆತ. ನಾವೆಲ್ಲರೂ ದೋಷಗಳದೇ. ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವುದು ದೋಷ ಇಲ್ಲದಂತಹದ್ದು ಯಾವುದೈತಿ ಅದಕ್ಕೆ ಬ್ರಹ್ಮ ಅಂತಾರೆ. ಏನ್ ಇವೆಲ್ಲ ತೋರೆಡುಗುವಂಥ ದೋಷದಿಂದ ಕೂಡುವಂಥ ವಸ್ತು ಎಲ್ಲ ತೋರೆಡುವಲ್ಲ. ಅಡಿಗೆ ಹೋಕ್ಕವಲ್ಲ, ಕಾಲಾಂತರದಲ್ಲಿ ನಾಶ ಆಗುವು. ಮಹಾತ್ಮರೆಲ್ಲ ಏನ್ ಮಾಡಿದ್ರಿ? ಅಹಂಕಾರ ನಾಶ ಮಾಡ್ಕೊಂಡು ಸುಖ ಹೊಂದಿದ್ರಲ್ಲ. ಏನು ಹಮ್ಮು ಇಟ್ಕೊಂಡು ಸುಖ ಹೊಂದಿದ್ರು ಅವರು? ತಪ್ಪು ತಿಳುವಳಿಕೆ ಕಳ್ಕೊಂಡ್ರಿಲ್ಲ. ಅದನ್ನು ಅಹಂಕಾರ ನಾಶ ಆಗೋದಂದ್ರೆ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋದು. ನಾವು ಅಲ್ಲದನ್ನು ನಾನಂತೆ ಅಂತ ತಿಳ್ಕೊಂಡೇನಲ್ಲ, ಇದು ಅಹಂಕಾರ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊ. ನಾನು ಯಾರಿದ್ದೇನೋ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಇದು ನಿಜವಾದ ನಾನು ಅಲ್ಲ. ನಾನಲ್ಲದಕ್ಕೆ ನಾನು ಅಂತೇನಲ್ಲ. ಈ ದೇಹ ನಾನಲ್ಲ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಮನುಷ್ಯನ ಜನ್ಮ ನಾನಲ್ಲ. ಅದಿಲ್ಲ ಮನುಷ್ಯ ಅಹಂಕಾರ ಇವೆಲ್ಲ ಮನಸ್ಸಿನ ಸೂಕ್ಷ್ಮ ಏನದಾವಲ್ಲ, ಅವು ಯಾವುವು ನನ್ನಿಂದ ಅವು ಅರಿವಿಸ್ಕೊಳ್ತಾವ. ಅದನ್ನು ನಾಶ ಮಾಡ್ಕೊ. ಅಹಂಕಾರ ನೀನಲ್ಲದನ್ನೆಲ್ಲ ಕೈಬಿಡು. ನೀನು ಯಾರಿದ್ದೀನ ಆತ್ಮ ಸಂಶೋಧನೆ ಮಾಡ್ಕೊ. ಇದಕ್ಕೆ ಆತ್ಮಮಂಥನ ಅಂದರು. ಅದಲ್ಲ ಈ ಸಮುದ್ರ ಅಲ್ಲ, ಆ ಸಮುದ್ರದ ತುಂಬಿ ನಿನ್ನ ಒಳಗೆ ನೋಡು. ಅದಿಲ್ಲ ತಿಳಿತ ಆತ್ಮಸಾಗರ ನೋಡ್ಕೋ. ದೊಡ್ಡದೈತಿ ಇದೆಲ್ಲ, ನಿನಗೆ ಎಲ್ಲದಕ್ಕಿಂತ ದೊಡ್ಡದೈತಿ. ಇದರ ಆಳ ಎಷ್ಟೈತೆ ಅನ್ನೋದು ನಿನಗೆ ಗೊತ್ತಿಲ್ಲ. ಆಕಾಶದಿಂದ ಅದು ನಮ್ಮ ಜಡ ಸಮುದ್ರ 11 ಕಿಲೋಮೀಟರ್ ಐತೆ ಅಂತಾರೆ. ಇದು 9 ಕಿಲೋಮೀಟರ್ ಹಿಮಾಲಯ ಐತೆ ಅಂತಾರೆ. ಒಳಗೆ 11 ಕಿಲೋಮೀಟರ್ ಇದು ಒಳಗೆ ಸಮುದ್ರ, 9 ಕಿಲೋಮೀಟರ್ ಅಂತ. ಇದನ್ನ ಆಳ ಸಿಗ್ಬೋದು. ಇದರ ಆಳ ನಿನ್ನ ಆತ್ಮನ ಆಳ ಸಿಗುವುದು ನಿನಗೆ. ಅದ್ರ ಇದು ಸೀಮಿತ ಅದ. ಇದ್ರದ್ದು ಆಳ ತಿಳಿತಾನ. ನೀನ ಅಲ್ಲ ಅದನ್ನೆಲ್ಲ ಹಿಡಿಯವ. ನಿನ್ನ ಆಳ ಎಷ್ಟೈತೆ ಗೊತ್ತಿಲ್ಲ. ನಿನ್ನ ನೆಲೆ ತಿಳಿದಿಲ್ಲ ನಿನಗಂತಾರೆ. ಹೌದಿಲ್ಲ? ರೂಢಿ ಒಳಗೆ ಅನ್ನೋದಿಲ್ಲ, ನೆಲೆ ತಿಳಿದು ಅಲ್ಪ ನಿನ್ನ ನೆಲೆ ಅದು ಅಂತ. ನಿನ್ನ ನೆಲೆ ಅದು ಗೊತ್ತಾಗೋದಿಲ್ಲ. ಇದ್ರದ್ದೆಲ್ಲ ಗೊತ್ತಾಕಂದು ಕಣ್ಣಿನ ದೃಶ್ಯದೊಳಗಿಂದ ಸೀಮಿತ ಐತಿ. ಅದನ್ನ ಎಷ್ಟೈತಿ ಅನ್ನೋದು ಅಳತಿಗೆ ಸಿಗ್ತೈತಿ. ಅಳತಿ ಇಲ್ಲದ್ದು ಮಾನಗೇಡಿ ಅಂತಾರೆ ಅದಕ್ಕೆ. ಮಾನಗೇಡಿ. ಮಾನ ಅಂದ್ರೆ ಅಳತಿ. ಮಾನ ಅಳತಿಗೆ ನಿಲ್ಕಲಾರದು. ನೆಲೆ ತಿಳಿದಿಲ್ಲ ನಿಂದಪ್ಪ ನಿಂದು. ಹೌದಿಲ್ಲ? ನಿನ್ನ ನೆಲೆ ನಿನಗೆ ಗೊತ್ತಾಗೋದು. ಗೊತ್ತಾದ್ರೆ ಅವನ ಮುಕ್ತ. ಹೌದಿಲ್ಲ? ಜಗತ್ತೆಲ್ಲ ಏನು ಸರಿ ಎದ್ರಾಗ ಹುಡ್ಕಾಕತ್ತೀರಿ ಸುಖ? ತಿನ್ನೋದು, ತಿನ್ಕೋದು, ತಿಕ್ಕೋದ್ರಾಗ ಹುಡ್ಕಾಕತ್ತಿರಲ್ಲ. ಇದನ್ನ ನಡೆಸಿರಿಲ್ಲ. ಎಲ್ಲರೂ ಶಿಷ್ಣೋದರ ಪಾರಾಯಣರು ಅಂತ. ಊಟ ಕೂಟ. ಕೃಷ್ಣೋದರ ಅಂದ್ರೆ ಏನು? ಊಟ ಕೂಟ ಅಲ್ಲ. ಇದನ್ನು ಬಿಟ್ಟು ಹೆಚ್ಚಿನ ಏನು ಮಾಡ್ತೀರಿ ಹೇಳಿ? ಇದರಿಂದ ಸುಖ ಸಿಗ್ತೈತೆ. ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಇದಕ್ಕಿಂತ ಹೆಚ್ಚಿನ ದೊಡ್ಡ ಕೆಲಸ ಯಾವ ನಮ್ಮಪ್ಪ ನಮ್ಮವು ದೊಡ್ಡವುಗಳು ಮಾಡ್ತೀರಿ ನೀವು? ವೃತ್ತಿ ರಹಿತ ಆಗ್ಬೇಕು. ವೃತ್ತಿ ಅಂದ್ರೆ ಏನು? ಮನುಷ್ಯನ ಕೆಲಸ ಅದು. ಹೌದಿಲ್ಲ? ಯಾವ ಕೆಲಸದಾಗ ತೊಡಗಿರ್ತಿ ಅದು ನಿನಗಿರ್ತೈತಿ. ಯಾವ ವೃತ್ತಿಯ ಒಳಗದನಪ್ಪ ಅಂತಿರ್ತಾರೆ. ಯಾವ ಕೆಲಸದಾಗ ಐತಿ ಮನಸ್ಸು? ಬರೇ ವಿಷಯ ಸಂಗ್ರಹ ಮಾಡೋದು, ವಿಷಯ ಚಿಂತನೆ ಮಾಡೋದು. ಎದ ಕೆಲಸದಾಗ ತೊಡಗೈತಿಲ್ಲ. ಏನು ಮಾಡ್ಬೇಕಪ್ಪ ಅಂದ್ರೆ ಮನಸ್ಸಿನ ವೃತ್ತಿ ಬರೀ ಅದನ್ನ ಸಂಕಟದ ದಾರಿವೇನು ಸುಖದ ದಾರಿ ನೋಡ್ಕೋ. ವೃತ್ತಿ ಅದ್ರಾಗ ಮುನಿಗೆದೈತಿ. ವಿಷಯ ಚಿಂತನದಾಗೋ ಏನು ಆತ್ಮಚಿಂತನದಾಗೋ
ಹ್ಮ್ ನಿವೃತ್ತಿಯನ್ನು ಹೊಂದು ಎದರಲ್ಲಿ ವಿಷಯದಿಂದ ವಿಮುಖ ಆಗುವಂತ ತ್ವರೆ ಬಿಡುವುದನ್ನ ನಿವೃತ್ತಿ. ಹೌದಿಲ್ಲ? ಯಾರದಾರ ನಿವೃತ್ತಿ ಹೊಂದಿದವ್ರು ಯಾರದಾರೆ? ಒಂದು ಬಿಟ್ಟು ಮತ್ತೊಂದಕ್ಕೆ ತೊಡ್ಕೊಂಡು ಮತ್ತು ಬಿಡೋರಾಗೆ ಮತ್ತೊಂದು ಹಿಡ್ಕೊಂಡು ಕುಂತಿರ್ತೈತಿ. ಬಿಟ್ಟು ಏನು ಮಾಡಪ್ಪ ಅಂದ್ರೆ ಮತ್ತೇನಾರು ಮಾಡೋದಪ್ಪ, ಮತ್ತೇನಾರು ಮಾಡೋದಂತ. ಏನಾರ ಮಾಡಿದ್ರೆ ಏನಾರು ಹಾಕೊಂಡು ಕೊಂಡಿರ್ತೀವಿ. ನಿವೃತ್ತಿಯನ್ನು ಹೊಂದ್ಬೇಕಲ್ಲ. ಏನು ಮಾಡಲು ಇದ್ರೆ ನೀ ಆರಾಮಿರ್ತಿ, ನಿವೃತ್ತಿ ಆದ್ರೆ ಆರಾಮಿರ್ತಿ. ಮತ್ತೇನಾರ ಮಾಡಕ್ ಹೋದ ಅಂದ್ರೆ ಆರಾಮ್ ಕಳ್ಕೋತಿ. ಇದು ಹೊಳಿದು ಭಾಳ ಕಠಿಣ ಐತಿ ನಮ್ಗೆ. ಏನು ಮಾಡೋದಪ್ಪ, ಇನ್ನು ಪೆನ್ಷನ್ ಆಗೈತಿ, ಏನಾರು ಮಾಡ್ಬೇಕಲ್ಲ. ಮತ್ತೆ ಅದನ್ನು ಬಿಟ್ಟ ಮತ್ತೊಂದು ಮಾಡಾಕತ್ತ ಉದ್ಯೋಗ, ಮತ್ತೊಂದು ಏನು ಇಲ್ಲ ಹೆಸರು ನಮ್ಗೆ. ಅದು ತನ್ನ ರೂಢಿ ಏನಿರ್ತೈತಲ್ಲ, ಅವನು ಅದನ್ನು ಮಾಡೋದು ಇದನ್ನು ಬರೇ ಇದೆ ಕೆಲಸ. ಇದನ್ನು ಆತ್ಮಚಿಂತನ ನಾವು ಲಾಭ ಮಾಡ್ಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು ಅನ್ನೋದು ಕೆಲಸನೇ ಇರೋದು. ಏನಾರ ಮಾಡಕ್ಕೆ ಹೋಗಿ ಇದ್ದ ಸಮಾಧಾನ ಕಳ್ಕೊಂಡಿನಿ. ಏನಾರ ಮಾಡಕ್ಕೆ ಹೋಗಿ ಸಮಾಧಾನ ಕಳ್ಕೊಂಡಿನಿ. ಮಾಡೋದೆಲ್ಲ ಕೈ ಬಿಟ್ಟು ಇದನ್ನು ತಿಳ್ಕೊಂಡ್ರು ಅವರು ಸುಖಿಗಳಾದರು. ನಾವು ಮಾಡಾಕ ಬಡ್ಕೋತೇವೆ ಇನ್ನು. ಹೌದಿಲ್ಲ? ಅದನ್ನು ಮಾಡಿ ಸುಖ ಹೊಂದ್ಬೇಕು. ಮಾಡಿದೆ ಇಲ್ಲಿ ತನಕ ಏನು ಮಾಡಿ ಏನಾಗಿತ್ತು ನೋಡಿ. ಎಲ್ಲ ಮಾಡಿದ್ದೆಲ್ಲ ನಿಮ್ಮನ್ನು ಮಷಿನ ಏನು ಮಾಡುತ್ತು? ಮಾಡಿದ್ದೇನು ಉಳ್ದೈತಿ ಹೇಳಂಗ? ನೀವು ಉಳಿದಿಲ್ಲ. ಯಾಕೆ ಮಾಡಕ್ಕೆ ಹೋಗ್ಬೇಕು? ಅದಕ್ಕಾಗಿ ಹುಚ್ಚು ಪ್ರಯತ್ನ ಯಾಕೆ ಮಾಡಬೇಕು? ಏನು ಮಾಡಿದ್ರು ಏನೂ ಇಲ್ಲ. ಏನು ಮಾಡಿದೊಡೇನು ಯತ್ನದಲ್ಲಿ, ಏನು ಮಾಡಿದೊಡೇನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿರುವುದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಬರೆದುಕೊಂಡಿವೆ. ಎಲ್ಲರೂ ಒಂದೊಂದು ಕರ್ಮಗಳಲ್ಲಿ ತೊಡಗಿ ಹಾಳದೊಳಲ್ಲಿ ಕೊಳ್ಳತಕ್ಕಂಥ ಎಲಿಸೋದ ಕರ್ಮಗಳನ್ನು ಮಾಡ್ತಿರ್ತೈತಿ. ಅದು ಕರ್ಮಗಳಲ್ಲಿ ಪ್ರವೃತ್ತಿ ಹೊಂದಿದೆ. ಅದ ಐತಿ. ಅದಕ್ಕೆ ಏನಾರು ಮಾಡಿದ್ರೆ ಸುಖ ಹೊಂದಬೇಕು ಅನ್ನೋದೈತಿ. ಎಲ್ಲರಲ್ಲಿ ಅದೈತಿ. ಕ್ರಿಯಾರಹಿತ ಆಗಿ ಅದನ್ನು ಅನುಭವ ತಗೊಳ್ಳೋದು ಭಾಳ ಕಠಿಣ ಐತಿ. ಕ್ರಿಯಾಸ್ಥ, ಅದಕ್ಕೆ ಕ್ರೈಸ್ತ ಅಂತ. ಏನೂ ಮಾಡ್ಲಂಗಿರೋದು ಭಾಳ ಕಠಿಣ ಐತಿ. ಏನಾರು ಮಾಡೋದು ಹಗರಾಗ್ಬಿಡುತ್ತೆ ನಮಗೆಲ್ಲ. ನಿವೃತ್ತಿಯನ್ನು ಹೊಂದಿದವ್ರು ಯಾರ್ದಾರ ಹೇಳ್ರಿ? ಮನಸ್ಸು ಯಾವುದೇ ಕಲ್ಪನಾರಹಿತ ಆಗಿರೋದು ನಿವೃತ್ತಿ. ಹೌದಿಲ್ಲ? ಕಲ್ಪನಾರಹಿತ ಆಗಿ ನಿವೃತ್ತಿಯನ್ನು ಹೊಂದಿದ್ರೆ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ನಾವು ಕಲ್ಪಿಸ್ಕೊಂತ ಹೊಂಟೇವಿ. ಇನ್ನೇನೇನೇನು ಹೊಸ ಹೊಸದ ನಮೂನೆ ಮಾಡ್ಬೇಕಂತ. ಪೆನ್ಷನ್ ಆದ್ಮ್ಯಾಗ ಏನು ಮಾಡಪ್ಪ? ಯಾಕ್ರಿ ಏನು ಮಾಡೋದ್ರಿಪ್ಪ ಅಂತಾನ. ಆದರೂ ಮತ್ತು ಮಾಡ್ತಿರ್ತಾನ ಒಳಗೆ. ಅವನು ಇಲ್ಲದಲ್ಲಿ ಕೆಲಸ. ಪೆನ್ಷನ್ ಆದ್ಮ್ಯಾಗ ಭಾಳ ಅವನು ಬಾಳೆ ಹೆಸರು ಭಾಳ ಹತ್ತೈತಾಗಿಂದ. ಅವಾಗ ಎದ್ರ ಹೆಸರು ಇರಲಿಲ್ಲ, ಹೊರಗಿನ ಗದ್ದಲ್ದಾಗ ಬಿದ್ದಿದ್ದು. ಈಗ ಬಾಳೆದ ಹೆಸರು ಹತ್ತಿ ಒಂದು ಕೋಲು ಸಹಿತ ಅಂತಂದು ಇಡ್ತೈತಿ ಒಳಗೆ. ಹೌದಿಲ್ಲ? ಸಾಮಾನು ಬಗಾತ್ಲೆ ಭಾಳ ಅವನು ಇಡೋದು ಬಗಾತಿನ ಭಾಳ ಮಾಡ್ತೈತೆ. ತಾಗಿಂದ ಸಂಗ್ರಹ ಮಾಡೋದು ಭಾಳ ಕೊಡ್ತೈತೆ. ಪೆನ್ಷನ್ ಆದ್ಮೇಲೆ ಬಗಾತ್ಲೆ ತಂತಂದು ಇಡೋದು, ಅವನ್ನೆಲ್ಲ ಜಮಾ ಮಾಡಾಕೈತಿ ಬಿಡ್ತೈತಿ. ಸ್ವಭಾವ ಹಂಗೈತಿ ನೋಡ್ರಿ. ಮತ್ತೆ ಹೌದಿಲ್ಲ? ಮನುಷ್ಯನ ಸ್ವಭಾವ ವಯಸ್ಸಾದ್ಮ್ಯಾಗ ಅತ್ತಾಗಿಂದ ಸಂಗ್ರಹ ವೃತ್ತಿ ಚಲೋ ಆಕೈತಿ ಭಾಳ. ಅದನ್ನ ಬರ್ತೈತಿ ಇಡೋದನ್ನ ತೆಗೆದಿಡು, ಮುಂದೆ ಬರ್ತೈತಿ ಅಂತ ತಾನ ಹುಟ್ಟಿ ಬರೋದು ಅದು ಮತ್ತೆ. ಹೌದಿಲ್ಲ? ಅದೇ ಅಪರಿಗ್ರಹ ವೃತ್ತಿ ಅನ್ನೋದಿಲ್ಲ. ಯಾವುದಕ್ಕೆ ಬೇಕು ಅದರ ಅವಶ್ಯಕತೆ? ಈ ಜ್ಞಾನಿಗೆ ಅವಾಗ ಅದೇ ಇಲ್ಲ, ತಿಳಿದವಾಗ. ಅಜ್ಞಾನಿ ಎಲ್ಲ ಬೇಕ ಅಂತೈತಿ. ಅದು ಬರಲೇ, ಇದು ಇರಲೇ. ಅದನ್ನು ಬೇಯಿಸಿನ ನೀನು ಕೆಟ್ಟಿ. ಹೌದಿಲ್ಲ? ಹಾಳಾಗಿ ಹೋಗುದನ ಅದ. ನೀ ಬೇಕಾದಷ್ಟು ಅಂಥವನ್ನೆಲ್ಲ ಸಂಗ್ರಹ ಮಾಡಿ ಏನು ಮಾಡವ? ಹಾಳಾಗಿ ಎಂದಿನ ಅಂದರೆ ಕೆಟ್ಟು ಹೋಗೋದು. ಅದಕ್ಕೆ ವಿಷಯ ಸಂಗ್ರಹ ವೃತ್ತಿ ಮಾಡಕ್ಕೆ ಹೋಗ್ಬೇಡ. ಕೆಡಲಾರದಂತಹದ್ದನ್ನು ಸಂಗ್ರಹ ಮಾಡ್ಕೊರು. ಜ್ಞಾನ ಸಂಗ್ರಹ, ಹೌದಿಲ್ಲ? ಅದನ್ನು ಮಾಡ್ಕೊಳಕ್ ತಯಾರಿಲ್ಲ ನಾವು. ಎಲ್ಲ ಕೆಟ್ಟು ಹೋಗೋದನ್ನು ಸಂಗ್ರಹ ನಡೆಸಿ ದೊಡ್ಡ ಶಾಣೆತನ ಅದಕ್ಕೆ ನಡೆಸಿದ್. ನಿಂದು ಎಲ್ಲ ಶಾಣೆತನ ಎಲ್ಲ ಕೆಟ್ಟು ಹೋಗುವಂಥವು ಜಗತ್ತಿನ ವಸ್ತುಗಳ ಸಂಗ್ರಹನ ನಡೆಸಿ ನೀನು.
ಕೆಡಲಾರ್ದಂಥ ವಸ್ತುವಿನ ಜ್ಞಾನ, ಅದ್ರ ಬಗ್ಗೆ ಏನಾರ ನಡೆಸೇನು ಅಭ್ಯಾಸ? ನಾವು ಕೊಡ್ತಾವಂತ ಅವುಗಳು ಬೆನ್ನು ಹತ್ತಾನ ವಿಶೇಷ ಸಂಗ್ರಹ, ವಿಷಯ ಭೋಗದಾಗ ಇದೇ ವ್ಯವಹಾರದಾಗ ಕಾಳು ಕಳೆದು ಹುಟ್ಟಿ ಬಂದು ನಿನಗೆ ಬೇಕಾದದ್ದು ನಿನ್ನೊಳಗೈತವ, ಏನು ಪುಸ್ತಕದಾಗ ಐತವ? ಪುಸ್ತಕದಾಗ ಇದ್ದಿದ್ರೆ ಎಲ್ಲರೂ ಅದನ್ನು ಹೊಂದಿಬಿಡ್ತಿದ್ರು. ಪುಸ್ತಕದಾಗ ಸಿಕ್ಬಿಟ್ಟಿದ್ರು. ಯಾಕ್ರಿ? ಪುಸ್ತಕ ಓದಿದವರೆಲ್ಲ ಅದನ್ನು ಹೊಂದಾಕ ಬರ್ತಿತ್ತು. ಓದಿದವಾಗ ಏನು ಸಿಕ್ಕೈತಿ? ಅದು ಏನು ಸಿಗ್ಬೇಕ್ರಿ ನಮಗೆ? ಶಬ್ದದ ಮಾಹಿತಿ ಮಾಡ್ಕೊಂಡ್ರೆ ಏನಾಯ್ತು? ಆ ವಸ್ತುವಿನ ತಿಳುವಳಿಕೆ ಏನಾರ ಆತ ನಿನಗೆ? ಮೂಲ ವಸ್ತುವಿನ ತಿಳುವಳಿಕೆ, ಶಬ್ದಜ್ಞಾನ, ಮಾತಿನ ಜ್ಞಾನ, ಮಾತಾಡೋಕ್ಕೂ ಬಂತಿ, ಬರೆಯಕ್ಕೆ ಬಂತಿ. ಯಾಕ್ರಿ? ಆದ್ರೆ ಆ ಸ್ಥಿತಿ ಅನುಭವ ತೊಗೊಳಕ್ಕೆ ಬಂತ ನಿಮಗೆ? ಯಾರ್ದಾರ ಅನುಭವ ತೊಗೊಂಡವ್ರು? ಯಾರ್ದಾರ? ಎಲ್ಲರಿಗೆ ಬರ್ತೈತಿ, ಮಾತಾಡಕ್ಕೆ ಬರ್ತೈತಿ, ಬರೆಯಕ್ಕೆ ಬರ್ತೈತಿ. ಅನುಭವ ತೊಗೊಂಡು ಇರಕ್ಕೆ ಬರ್ಬೇಕಲ್ಲ. ತ್ಯಾಗ ಮಾಡಿದಾಗ ಬರ್ತೈತಿ. ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಅನುಭವ ತೊಗೊಳಕ್ಕೆ ಬರ್ತೈತಿ. ಅಭ್ಯಾಸದ ಮುಖಾಂತರ ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸ ಮಾಡಿದಾಗ ಇದರ ಅನುಭವ ನಿನಗಾಗ್ತೈತಿ. ಅವಾಗ ಇದರ ಬೆಳಗ್ಗೆ ವೈರಾಗ್ಯ ಬರ್ತದೆ ನಿನಗೆ, ಉದಾಸೀನ ಭಾವ ತಾನ ಬರ್ತೈತಿ. ಮೂರ್ಖರು ಪುಸ್ತಕಗಳಲ್ಲಿ ಆತ್ಮನನ್ನು ಹುಡುಕ್ತಾರೆ, ದೇವಾಲಯಗಳಲ್ಲಿ, ಪುಸ್ತಕಗಳಲ್ಲಿ ಆರಾಮ್ ಹುಡುಕವ್ರು ಮೂರ್ಖರು ಅಂತ. ಆರಾಮ್ ನಿನ್ನೊಳಗೈತು ನೋಡ್ಕೋ, ಮಸ್ತ್ ಐತೆ ಅಂತ ಅಲ್ಲಿ ಹೋದ್ಕೂಲೆ ಭಾರಿ ಇಪ್ಪ ಇದಂತ. ನಿನಗೆ ಗೊತ್ತಿಲ್ಲ, ನಿನ್ನಲ್ಲಿ ಐತೆ ಅದು. ನಿನ್ನ ಕಡೆ ಒಮ್ಮೆ ನೋಡಿದಂದ್ರೆ ಅದನ್ನು ಹೊಳ್ಳೆ ನೀ ಇತ್ತಾಗ ಹೊರಗೆ ಹೋಗಕ್ಕೆ ಒಲ್ಲೆಂತಿ. ನಿನ್ನಲ್ಲಿದ್ದದ್ದು ಆನಂದ ಒಮ್ಮೆ ನಿನಗೆ ಅದು ಅನುಭವ ಬರಕೈತೆ ಅಂದ್ರೆ ಹೊರಗೆ ಮುಖ ಆಗಕ್ಕೆ ಒಲ್ಲೆಂತೈತಿ ಮನಸ್ಸು. ಅದು ಸವಿ ಹತ್ತಿ ಅಂದ್ರೆ ಹೊರಗೆ ಬರೋದೂ ಇಲ್ಲ ಅದು ಮನಸ್ಸಾತಾಗ. ಒಮ್ಮೆ ಒಳಗೆ ಹೋಗಿ ಅದನ್ನು ಅನುಭವ ಮಾಡ್ತೇನೆ. ನಾವು ಹೊರಗೆ ಹೋಗಕತ್ತೇವೆ, ಹಣಿಕೆ ಹಾಕೋ ಚಾಳಿ ಹೋಗಿಲ್ಲ. ಇಂದ್ರಿಯಗಳ ಮೂಲಕ ಕಣ್ಣಿನ ರೂಪ, ಕಿವಿ ಗಾಯನ, ವಾಸನೆಗಳು, ಅವೆಲ್ಲ ಹೊರಮುಖ ವೃತ್ತಿಗಳು, ಸ್ಪರ್ಶ ಎಲ್ಲ ಹೊರಮುಖ ಅದಾವ. ಒಳಮುಖ ಅವಕಲ್ಲ, ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಕೋಬೇಕು. ಅಂದರೆ ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡಬೇಕು, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕು. ಹೊರಗೆ ಆ ನಾಮರೂಪಗಳ ಕಡೆ ಲಕ್ಷ್ಯ ಕೊಡೋದ, ಕೇವಲ ಇರುವಿನ ಕಡೆ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವೇನದ ಅದ್ರ ಕಡೆ ಲಕ್ಷ್ಯ ಕೊಟ್ಟ ಅನುಭವ ಮಾಡ್ಕೋ ಕೆಲಸ. ನಿಮ್ಮೊಳಗಿದ್ದದ್ದನ್ನು ನಿಮಗೆ ಹೊಂದೋದು ಕಠಿಣ ಆಗೈತಿ. ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಾರ ಇಲ್ಲ, ಅದು ಎಲ್ಲಾರು ಹೋಗ್ಬೇಕಾಗಿಲ್ಲ. ನೀವು ಏನು ಭಾಳ ಇಂದ್ರಿಯಗಳು ಮನುಷ್ಯನ ವ್ಯಾಪಾರ ಎಲ್ಲ ಬಂದ್ ಮಾಡೋದು, ಅದು ಆತ್ಮ ಸಂಶೋಧನೆಯನ್ನು ಮಾಡ್ಕೊಳ್ಳಿಕ್ಕೆ ಅಡ್ಡಿ ಹಾಕವು. ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ. ಅದಕ್ಕೆ ಶಮೆ ದಮೆ ಅಂದ್ರೆ ಅವನು ಬಂದ್ ಮಾಡಿದಂದ್ರೆ ಆಗಿಂದಾಗ ನಿನಗೆ ಶುರು ಆಕೈತಿ ಅಭ್ಯಾಸ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಯಾವಾಗ ಬಂದ್ ಆಕೈತಿ ಯಾವಾಗ ಇದ್ರ ಅಭ್ಯಾಸ, ಆಂತರಿಕ ಅಭ್ಯಾಸ ಶುರು ಆಕೈತಿ. ಶಮೆ ದಮೆ ಅಂತ ಅದಕ್ಕೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ. ಅವನು ಹಠದಿಂದ ಮಾಡಿದ್ರೆ ಬರುದಿಲ್ಲ. ಅದು ಹಠದಿಂದನೂ ಮಾಡತ್ತಾರೆ ಎಲ್ಲ. ಈ ಕುಂಭಮೇಳದಾಗ ಇವೆಲ್ಲ ಏನದಾವ, ಇವೆಲ್ಲ ಸಾಧುಗಳಂತ ಮಾಡ್ತಾರಲ್ಲ. ಯಾಕ್ರಿ? ಅಘೋರಿಗಳು ಯಾವ್ಯಾವ ವರ್ಗ ಏನೇನು ಹೇಳ್ತಾರ. ಅವನು ಯಾಕ್ರಿ? ನಾಗಾ ಸಾಧುಗಳು, ಅವು ಬೇರೆ ಅವು ಬೇರೆ. ಇವು ಅಘೋರಿಗಳು ಇವು ಸ್ತ್ರೀಯರೊಳಗೆ ಅಘೋರಿಗಳು ಆಗ್ಯಾವ. ಅವು ಹೌದಿಲ್ಲ? ಅವಕ್ಕೂ ನಿಯಮ ನಿತ್ಯ ಜಡ ಶರೀರ ದಂಡನ ಮಾಡೋದು. ನಾವು ಅದು ಉಪಯೋಗ ಬರ್ಲಂಗೆ ಮಾಡ್ಕೋತಾರಂತ ಸಾಮಾನ. ಅದು ಭೋಗಕ್ಕೆ ಉಪಯೋಗ ಬರ್ದಂಗೆ ಕೆಡಿಸಿ ಬಿಡುದು ಅದನ್ನ. ಅಘೋರಿಗಳೆಲ್ಲ ಅದನ್ನ ಮಾಡ್ಯಾರ, ಹೌದಿಲ್ಲ? ಅಂಥವನ್ನೆಲ್ಲ ಕೆಡಿಸಿ ಬಿಡೋದು ಅದನ್ನ. ಅಘೋರಿಗಳ ಘೋರ ಅಂದ್ರೆ ದುಃಖ, ಹೌದಿಲ್ಲ? ಅಘೋರ ಅಂದ್ರೆ ದುಃಖ ಇಲ್ಲದಂಥ ಸ್ಥಿತಿ. ಅದರ ಅರ್ಥ ದುಃಖರಹಿತ ಆಗೋ ಪ್ರಯತ್ನ ನಡೆಸ್ಯಾರ. ಆದ್ರೆ ಕರ್ಮ ತಪ್ಪೈತೆ. ಅದು ಈ ಜಡ ಶರೀರಕ್ಕನ ಏನೋ ಮಾಡಾಕೈತಿ ಬಿಟ್ಟಾರ ಅವ್ರು.
ಹಾ, ವಾಸನೆ ಹೋಗಲ್ಲ ಮನಸ್ಸಿನಿಂದ. ಇದನ್ನ ಬಂದ್ ಮಾಡಿದಿಪ್ಪ, ಕೆಡಿಸಿದಿ, ಇದನ್ನ ಇಂದ್ರಿಯ ಕಟ್ ಮಾಡಿದಿ. ಯಾಕ್ರಿ ಉಪಯೋಗ ಬರ್ಲಂಗ ಅದನ್ನ ಅದ್ರದ್ದು ಕಾಡ್ತತಿದ ಅಂತೇಳಿ ಅವನ್ನೆಲ್ಲ ಇಂದ್ರಿಯಗಳನ್ನೆಲ್ಲ ಹೊರಗೆ ಏನಾರು ಮಾಡ್ಯಾರ. ಎಕ್ಕಿ ಹಾಲು ಹಾಕೊಂಡು ಕಣ್ಣಿಗೆ ನೋಡಬಾರ್ದಂತ ಬಿಡ್ತೈತೆ ನಿನ್ನದು. ಎಕ್ಕಿ ಹಾಲು ಹಾಕೊಂಡ್ರ ಹಾ ಕಾಣ್ತತ್ಲಿ, ಇದು ಎಕ್ಕಿ ಹಾಲು ಹಾಕೊಂಡು ಮನಸ್ ಬಿಡ್ಬೇಕಲ್ವ. ಆ ಕಣ್ಣಿಗೇನು ಹಾಕ್ತಿ, ಒಳಗೇನು ಹಾಕ್ತಿವೋ. ಹೊರಗೆ ಬಿಟ್ಟು ಒಳಗೆಲ್ಲ ಮಿಥ್ಯಾಚಾರ ಹಾಕಿನಿ. ಮತ್ತೆ ಹೊರಗೆ ಬಿಟ್ಟ ಒಳಗ ಅದರ ಚಿಂತನೆ ಮಾಡವ, ಅವ ಮಿಥ್ಯಾಚಾರಿ ಅವ. ಅದು ಭಾಳ ಕೆಟ್ಟ. ಈ ಹೊರಗ ಒಳಗ ಆಂತರಿಕವಾಗಿ ಇದೇವೆ ನಾವು, ಮಿಥ್ಯಾಚಾರಿಗಳಿದೆ ಒಳಗೆ. ಅದನ್ನು ಮಾಡೋದಿಲ್ಲ, ನಾವು ಇದನ್ನು ಮಾಡೋದಿಲ್ಲ. ಮಂದಿ ಕಣ್ಣಿಗೆರ ಯಾಕ್ರಿ, ಹೊರಗೆ ಏನು ಮಾಡೋದಿಲ್ಲಪ್ಪ, ಭಾಳ ಸಾಧು. ಒಳಗೆಲ್ಲ ಚೋದು ಆಗಿರ್ತಾರೆ. ಅಂತರಂಗದಲ್ಲಿ ಹೋಗೈತಿಲ್ಲ ನೋಡ್ಕೋ. ಮನಸ್ಸ ಕಡೆ ಎಳಿಸ್ತೈತಿವ ಏನು ನಿಗ್ರಹ ಆಗೈತಿ ನೋಡ್ಕೋ. ವಿವೇಕ ನಿನ್ನಲ್ಲಿ ಜಾಗೃತ ಆಗಿ ವಿಚಾರದಿಂದ ಅದು ಶಾಶ್ವತವಾಗಿ ನಿಲ್ತೈತಿ. ಯಾವ ವಿಷಯದ ಕಡೆಗೆ ಹೋಗದಂಗೆ ಮನಸ್ಸನ್ನು ನಿಲ್ಲಿಸ್ಬೇಕಲ್ಲ. ವಿಷಯ ವಾಸನೆಗಳ ಪೂರ್ಣ ನಾಶ ಆದಾಗ ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸ್ಲಿಕ್ಕೆ ಬರ್ತೈತೆ, ಆನಂದದಲ್ಲಿ ನಿಲ್ಲಿಸ್ಲಿಕ್ಕೆ. ವಾಸನಾ ನಾಶ ಆಗದ ಬರ್ತದೆ. ಏನು ಮಾಡಿರ್ಕಿಲ್ಲ ಅವು ವಿಚಾರಣ ಅದಕ್ಕೆ ಸಾಧನ. ಹಠದಿಂದ ಮಾಡಿರೋ ಉಪಯೋಗ ಇಲ್ಲ. ಇದನ್ನು ಉಪಯೋಗ ಬರ್ಲಂಗೆ ಮಾಡಿಬಿಟ್ರೆ ಅವರ ನಾಗಾಸ ಅವರು ಅಗೋರಿಗಳೆಲ್ಲ ಅದನ್ನು ಮಾಡ್ತಾರಂತ. ಹೆಣ್ಮಕ್ಳು ತಲೆ ಬೋಳ್ಸೋದು ಇಂಥವನ್ನೆಲ್ಲ ಮಾಡಿರಾಕೈತೆ ನಿನಗೆ. ತಲೆ ಬೋಳ್ಸಿದ್ರೆ ವ್ಯಾಮ ಹೋಗೈತೆ ನಿಂದ. ಯಾಕ್ರಿ ತಲೆ ಬೋಳ್ಸಿಬಿಟ್ರೆ ವ್ಯಾಮ ಹೋಗತಿ. ಶರೀರಕ್ಕೆ ದಂಡನ ಮಾಡಿ ಹೋಗೈತೇನ, ಅದು ಉಪಯೋಗ ಇಲ್ಲ. ಮಾಡ್ತಿರ್ತಾರ. ಹೌದಪ್ಪ, ಮಂದಿಗೆ ತೋರಿಸಿದ್ದೀನಿ. ನಿನ್ನ ಒಳಗೆ ವ್ಯಾಮೋಹ ಹೋಗೈತಿಲ್ಲ, ಅದನ್ನ ನೋಡಿದ ಕೂಡಲೇ, ಅನ್ಯದನ್ನ ನೋಡಿದ ಕೂಡಲೇ ವ್ಯಾಮೋಹ ಉಂಟಾಕತಿಲ್ಲ ನಿನಗೆ. ನಿನ್ನ ವಾಸನಾ ಬೋಳ್ಸ. ಕೂದಲ ಬೋಳಿಸಿ ಏನು ಮಾಡವ, ಅವೇನು ಮಾಡ್ಯಾವ ನಿನ್ನ. ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಅವು ಸುಖ ಕೊಡ್ತಾವ, ಅವು ಕೆಡಕಂತ ದೃಷ್ಟಿ ದೋಷ ಆಗೈತೆ ನಿನಗೆ. ಹೌದಿಲ್ಲ? ಅದನ್ನು ನೋಡಿದ ಕೂಡಲೇ ಇವಪ್ಪ ಹಂಗೆ ಹಿಂಗೆ ಅಂತ ತಡೆಯಲ್ಕ ಇದನ್ನು ಮಾಡ್ಕೋತೀನಿ. ಹೌದಿಲ್ಲ? ನಿನ್ನ ಕಲ್ಪನಾದಾಗ ಇದೇ ದೃಷ್ಟಿ ಐತಿ. ಅಂಥವ್ರು ನೋಡಿದ ಕೂಡಲೇ, ಕೂದಲ ಬಿಟ್ಟವ್ರು ನೋಡಿದ ಕೂಡಲೇ ಇದನ್ನು ಅವ್ರನ್ನೇ ಹಾಕ್ತೀರಿ ಕೆಡಿಸ್ಕೋತೀವಿ. ಯಾಕ್ರಿ? ನಿನ್ನ ಮನಸ್ಸಿನಾಗಿನ ವಾಸನ ಬೋಳಿಸ್ಕೋ. ನಿನಗೆ ಅದು ಏನೂ ಕಾಣೋದಿಲ್ಲ ನಿನಗೆ. ಅದು ಮೋಹ. ಅವೇನು ಮಾಡ್ಯಾವ ನೀನೇ ಕಲ್ಪಿಸ್ಕೊಂಡಿವು ಇಲ್ಲೇ ಐತೆ ಅಂತ. ಕೂದಲ್ದಾಗ ಐತೇನೆ. ಅದಿಲ್ಲ, ಆ ವ್ಯಾಮೋಹ ಹೋಗೇ ಅಲ್ಲ. ಅವು ಬೋಳಿಸ್ಕೊಂಡು ಹೋಗ್ತೇನೆ ನಿನಗದು. ಈ ಜಡ ಶರೀರಕ್ಕೆ ಏನಾರು ಮಾಡಿದ್ರೆ ಯಾಕ್ರಿ ಬತ್ಲೆ ಅಡ್ಡಾರಿ ಹೋಗತ್ತೇನೆ ನಿನಗದು. ಇದು ಬೇಡಪ್ಪ ಅಂತ ಬಟ್ಟಿ ಹಂಗೆ ಹಾಕವು ನಾವು. ಒಂದು ಆಸನ ಮ್ಯಾಗ ಕುಂತ್ರಾಕತ್ತೇನೆ ನೀನು. ಕಾಪಿ ಒಂದು ಆಸನ ಮ್ಯಾಗ ಇರ್ತೈತಿ, ಅದಕ್ಕೂ ಜ್ಞಾನ ಆಗ್ಬೇಕಾಗಿತ್ತು. ಆಕೈತಿ ಎಲ್ಲ ಹುಚ್ಚು ಬಿಡೋದು. ದನ ಬತ್ಲೆನೇ ಇರ್ತಾವು, ಅವಕ್ಕೂ ಆಕೈತೇನೆ. ಅವು ಜೈನ ಸನ್ಯಾಸಿಗಳು ಬತ್ಲೇನ ಅಡ್ಡಾಡ್ತಿರ್ತಾರೆ. ಯಾಕ್ರಿ? ಏನೂ ಬೇಕಾಗಿಲ್ಲ ಅಂತ ಹೊರಗೆ ಮಾಡ್ಕೊಂತಾವ. ಜಡಜ ಅದೇನು ಉಪಯೋಗ ಇಲ್ಲ. ಅದಕ್ಕೆ ನಿಜವನ್ನು ತಿಳ್ಕೊ. ಹೊರಗೆ ಏನು ಕೆಲಸ ಇಲ್ಲ, ಒಳಗಿನ ಕೆಲಸ ಅದ ನೋಡ್ರಿ. ಅಂತರಂಗದಲ್ಲಿ ಒಳಗೆ ಅಭ್ಯಾಸ, ಅಂತರಂಗದ ದುಡಿಕೆ ಅದು. ಇದರ ಫಲ ಅವನ ಸ್ಥಿತಿ, ಅದರ ಲಾಭ ತಗೋಬೇಕಾದ್ರೆ ಅಂತರಂಗದಲ್ಲಿ ನಮಗೆ ಕೆಲಸ ಅಭ್ಯಾಸ ನಡಿಬೇಕು ನೋಡ್ರಿ. ಹೊರಗೇನು ಕೆಲಸ ಇಲ್ಲ. ಹೊರಗೆ ಅದನ್ನು ಬದಲು ಮಾಡೀನಿ, ಇದನ್ನು ಮಾಡೀನಿ, ತಲೆ ಬೋಡ್ಸೀನಿ, ಬಟ್ಟೆ ಬದಲು ಮಾಡೀನಿ, ಅದನ್ನು ತಿನ್ನೋದು ಬಿಟ್ಟನೆ, ಇದನ್ನು ತಿನ್ನೋದು ಬಿಟ್ಟನೆ. ಯಾಕ್ರಿ? ನೀ ಏನು ಮಾಡಿರೋ ಕೆಲಸ ಬಿಟ್ಟಿದ್ದಿ, ನಿನಗೆ ತೊಂದರೆ ಆಗಿ. ಯಾಕ್ರಿ? ಸಾಯ್ತೇನ ತಿನ್ನೋದು ಬಿಟ್ಟಿದ್ದಿ. ಹೌದಿಲ್ಲ? ಒಳಗಿನ ಕೆಲಸ ಭಾಳ ಆಳವಾಗಿದೆ. ಅಭ್ಯಾಸ ನೋಡ್ರಿ ಆಂತರಿಕವಾಗಿ. ಆಂತರಿಕ ಅಭ್ಯಾಸ ಮಾಡೋಣ. ಒಳಗಿನ ಸನ್ಯಾಸ ಒಳಗೈತಿ, ಹೊರಗಿಲ್ಲ. ಒಳಗೆ ಆಶೆ ಇಟ್ಕೊಂಡು ನೀವು ಹೊರಗೆಲ್ಲ ಸೋಗಾಕಿದ್ರೆ, ಮಾತಾಡಿದ್ರೆ ಮಾತಿನಾಗೈತೇನು ಸನ್ಯಾಸ? ಕೇಳೋದ್ರಾಗೈತಿ. ಭಾಳಷ್ಟು ಅದ ಹೇಳೋದು ಕೇಳೋದು ಮಾಡ್ತಾನಪ್ಪ ಅಲ್ಲೇ ಹಂಗೆ ಇರ್ಬೋದು ಅಂತ. ಏನು ಗೊತ್ತಾಗೈತಿ ಒಳಗೆ ಏನು ನಡೆದೈತಿ? ಮಂದಿಗೇನು ಗೊತ್ತೈತೈತೆ? ಅದಿಲ್ಲ, ಜನರೇನು ಬಲ್ಲರು ಒಳಗಾಗು ಕೃತ್ಯವನು. ಮನುಷ್ಯನ ಒಳಗಿದ್ದದ್ದೆ ಹೊರಗೇನು ಗೊತ್ತಾಗುತ್ತದೆ?
ಏನು ಒಳಗೆ ಏನು ನಡೆದೈತೆ ನೋಡ್ಕೊ, ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕಿದೆ ಅಂದ್ರೆ ಏನಾರ ಅದು ನಮಗೆ ಲಾಭ. ಹೊರಗೆ ಏನು ಮಾಡಿದ್ರು ಲಾಭ ಇಲ್ಲ. ನೀನು ಸುಳ್ಳ ಡೋಂಗಿ. ಉದಯ ಕಾಲದೊಳೆದ್ದು ಗಡಗಡ ನಡಗುತ್ತ ನದಿಯೊಳು ಮಿಂದೇವೆ ಎಂದು ಹೇಳುತ್ತಲ್ಲಿ ಅಂತ. ಉದರ ವೈರಾಗ್ಯವಿದು ನಮ್ಮ ಪದ್ಮನಾಭನಲ್ಲಿ ಲೇಸ ಬಕುತಿ ಇಲ್ಲದೆ ಅಂತ ಪುರಂದರದಾಸ ಅಂದಾರಲ್ಲ. ಅವನ್ನೆಲ್ಲ ಹೊರಗೆ ಡೋಂಗಿ ಮಾಡೋದು ಅಲ್ಲ, ಉಪಯೋಗ ಇಲ್ಲ. ಅಂತರಂಗದ ಮಾಲಿನ್ಯವನ್ನು ಕಳ್ಕೊಳ್ಳಲ್ಲೇ ಹೊರತು ನಮಗಿದ ಅನುಭವಕ್ಕೆ ಬರೋದಿಲ್ಲ. ಏನು ಬಯಕೆಗಳೇನದಾವಲ್ಲ, ವಿಷಯಗಳ ಇಚ್ಛಾ, ಅದ ಅಂತರಂಗದಕ್ಕೆ ಮಾಲಿನ್ಯ ಹೊಲಸು ಮಾಡಿದ್ವು. ಅವ ಸ್ವಲ್ಪ ಉಳಿಯದಂತೆ ಯಾವ ಬಯಕೆಗಳನ್ನು ಉಳಿಲಂಗೆ ನಾಶ ಮಾಡ್ಕೊ. ಇಚ್ಛೆ ಏನು ಯಾವ ವಿಷಯದ ಇಚ್ಛಾ ಅಂದ್ರೆ ಅವು ಇಲ್ಲದಂಗೆ ಮಾಡ್ಕೊ. ಅವಾಗ ಅಂತರಂಗ ಶುದ್ಧಿ ಆಕೈತಿ. ಡಿಜೈರ್ಲೆಸ್ ಅಂತ. ಅದಕ್ಕೆ ಬಯಕೆಗಳೇನದಾವಲ್ಲ ಅವು ಕಾಡ್ತಾವ ನೀನು. ಅವುಗಳ ಸಂಬಂಧನ ಜನ್ಮ ಬರ್ತೈತಿ ನಿನ್ನ. ಅವು ಬಯಕೆಗಳನ್ನ ತೃಪ್ತಿಪಡಿಸೋಕ್ಕಾಗುವಂಗಿಲ್ಲ. ಬಯಕೆಗಳ ಇಂದ್ರಿಯಗಳ ಬಯಕೆ ಅದಾವಿಲ್ಲ, ಬೇಡಿಕೆ ಎಲ್ಲರದು ಅದ ಐತಿ. ಯಾವುದು ಬೇಡಿಕೆ ಇಲ್ದಾರ ಯಾರದಾರ ಹೇಳಿ? ಅವನ ಜ್ಞಾನಿ ಒಬ್ಬನೇ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಜಗತ್ತಿನೊಳಗೆ ಸಿಗುವುದು ದುರ್ಲಭ ಅಂತ. ಒಂದಿಲ್ಲ ಒಂದು ಬೇಡಿಕೆ ಅದಾವ ನಿನ್ನು. ಅವ ನಿನ್ನ ಬೇಡಿಕೆನ ಬೇಡಿ. ನಿನಗೆ ಏನು ಬೇಕಂತ ಅದು ಬೇಡಿ ಬೆತ್ತ ನಿನಗೆ. ಅದರ ಗುಲಾಮ ಆದಿ ನೀನು. ಯಾವುದನ್ನು ಬೇಡದಂಗೆ ಇರ್ಬೇಕಲ್ಲ. ಏನು ಬೇಡಪ್ಪ ನನಗೆ, ನನ್ನ ಹಂತಲ್ಲಿ ಐತಿ, ನಾ ಯಾಕೆ ಬೇಡಲಿ? ಈ ತಿಳುವಳಿಕೆ ಗಟ್ಟಿ ಆಗ್ಬೇಕಲ್ಲ. ನನಗೆ ಬೇಕಾದದ್ದು ನನ್ನಲ್ಲೇ ಐತಿ ಅಂದೇನು ಬೇಡೋದು ಏನೈತಿ? ಯಾರನ್ನು ಬೇಡಲ? ಕೊರತಿದ್ದ ಬೇಡ್ತಾನ. ಅಜ್ಞಾನಿ ತನ್ನಲ್ಲಿ ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಗೊತ್ತಿಲ್ಲದವ ಅದನ್ನು ಆನಂದ ಬೇಡ್ತಾನ. ಆನಂದ ಬೇಡಿಕೆ ಯಾರಿಗೈತಿ ಅಂದ್ರೆ ಅಜ್ಞಾನಿಗೆ. ಮನಸ್ಸು ತಾನೇ ಕಲ್ಪಿಸ್ಕೊಂಡೈತಿ, ನನಗೆ ಗೊತ್ತಿಲ್ಲ, ಮರ್ತೈತಿ. ಅದನ್ನ ಮರ್ತ ಆನಂದ ಬೇಡ್ತೈತಿ. ನಾ ಯಾರಿದ್ದೇನೋ ಅರಿವು ತನಗೆ ಅದು ಎಚ್ಚರ ಆತಂದ್ರೆ ಅಲ್ಲಿ ಬೇಡಿಕೆನೂ ಉಳಿದಿಲ್ಲ. ಏನು ಬೇಡಲಿ ನಂತ? ಅದ್ರಾಗೈತಿ ಇದ್ರಾಗೈತಿ ಅಂತ ಓಡಾಡ್ತೈತಿ ಮನಸ್ಸು. ನನ್ನೊಳಗೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಅನ್ಯದ್ರಾಗ ಹುಡುಕಿ ಸುಳ್ಳ ಬಳಲ್ತೈತಿ. ಅನ್ಯವನ್ನೇ ನೋಡಿ ಬಳಲುವರು ಮನುಜರು, ತನ್ನನೇ ನೇತಿಗಳಿದು. ಬ್ರಹ್ಮವನ ಅರಿವಿನೆಂದು ಬಳಲುವರು ತಮ್ಮನೇ ನೇತಿಗಳಿದು. ಅನ್ಯವನ್ನೇ ನೋಡಿ ಮನುಜರು ಬಳಲುವರು ಅಂತ. ಯಾಕೆ ನಾವು ಕಷ್ಟಪಡ್ಲಿಕ್ಕತ್ತೇವೆ ಅಂದ್ರೆ ಅನ್ಯದ್ರಾಗ ಹುಡ್ಕಾಕೈತಿ ನಿನ್ನನ್ನು ಬಿಟ್ಟು. ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ನಿನ್ನೊಳಿಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಶರೀರದೊಳೆಯುವುದು ಒಂದಿಲ್ಲ, ಎಚ್ಚರಿಕೆಯೊಳೆಯುವುದು ಒಂದಿಲ್ಲ, ನಿದ್ರೆಯೊಳೆಯುವುದು ಒಂದಿಲ್ಲ, ಕನಸಿನೊಳೆಯುವುದು ಒಂದಿಲ್ಲ, ನಿನ್ನೊಳೆಯುವುದು ಒಂದು. ಅದನ್ನು ಅನುಭವದಿಂದ ನೋಡಂದರೆ ಹೊರತು ಇಂದ್ರಿಯಗಳಿಂದ ನೋಡಂತ ಹೇಳಿಲ್ಲ. ನಾವು ಇಂದ್ರಿಯಗಳ ಮುಖಾಂತರ ನೋಡಕೊಟ್ಟೆವು. ಮನುಷ್ಯನ ಮುಖಾಂತರ, ಇಂದ್ರಿಯಗಳ ಮುಖಾಂತರ ಹುಡುಕಾಗ ಹುಚ್ಚು ಪ್ರಯತ್ನ ನಡೆಸಿ. ಇಂದ್ರಿಯ ಮತ್ತು ಮನಸ್ಸುಗಳಿಗೆ ಅದನ್ನು ನಿಲುಕಲಾರದ್ದು. ಎಷ್ಟು ಜನ್ಮ ಹುಟ್ಟಿ ಬಂದು ಹುಡುಕಿದ್ರು ಅದು ಸಿಗುದಿಲ್ಲ. ಏನು ಒಳಗೆ ಆತ್ಮ ಸಂಶೋಧನೆ ಅಂತರಂಗದಲ್ಲಿ ಆಳವಾಗಿ ಉಳಿದು ನೋಡಿಕೊಂಡಾಗ ಅದು ಅನುಭವ ಬರ್ತೈತಿ. ಅದು ಸಂಶೋಧಕರಾಗಬೇಕಲ್ಲ. ಏನು ಒಳಗೆ ವಿಚಾರ ಸಾಗರ, ಅಲ್ಲಿ ಮಂಥನ ಮಾಡ್ಬೇಕು. ಹೌದಿಲ್ಲ? ಅಂದಾಗ ಇದು ಹೊಳಿತೈತೆ. ವಿಚಾರಕ್ಕನ ಮುಖ ಕೊಡಲಿಲ್ಲ ಅಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಪುಸ್ತಕದ ಮೂಲ ತಾನ ಅದಾನ. ಇದು ಹೊಳಿತ ಪುಸ್ತಕದಾಗ ಯಾಕೆ ಹುಡುಕ್ತಾನ್ರಿ ಅವ? ಹೌದೈತೆ ಇದು. ನಿನ್ನಿಂದ ಪುಸ್ತಕದಿಂದ ನೀನಲ್ಲ. ನಿನ್ನಲ್ಲಿದ್ದದ್ದು ನಿನಗೆ ರಕ್ಷಣೆ ಮಾಡ್ಕೊಳಕ್ಕಾಗವಲ್ದಲ್ವ? ಅವನ ಪುಸ್ತಕ ಜೋಪಾನ ಚಲೋತಂಗೆ ಹಿಡ್ಪ ಅವನು ಅಂತಿರ್ತಾನೆ.
ನಿನ್ನಲ್ಲಿ ಐತೆ ಅದು. ಯಾಕ್ರಿ? ಅದನ್ನು ಸಂಶೋಧನೆ, ಅದನ್ನು ರಕ್ಷಣೆ ಮಾಡ್ಕೊ ವಿವೇಕದಿಂದ. ನಿನ್ನಲ್ಲಿ ಇದ್ದದ್ದನ್ನು ತಿಳ್ಕೊಂಡು ಉಳ್ಕೊ. ಪುಸ್ತಕದಾಗ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕು. ಕಿತಾಬೆ ಕೀಡೆ. ಭಾಳ ಮಂದಿ ಅದಾರ ಪುಸ್ತಕ ಓದವ್ರು. ಓದಿದವ ಊಣ್ ಸಿಗಲಿಲ್ಲ, ಹಾಡಿದವ ಆಸೆ ಸಿಗಲಿಲ್ಲ ಅಂತ. ಪುಸ್ತಕದಾಗೈತೆ, ನಿನ್ನ ಮಸ್ತಕದಾಗ ಇದ್ದದ್ದು. ಮಸ್ತಕದಿಂದ ಬಂದದ್ದು ಅವೆಲ್ಲ ಪುಸ್ತಕ. ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರ್ದಾರ ಒಬ್ಬನರ ತೋರಿಸೋದು ನೀವು ಜಗತ್ತಿನಾಗ. ನನಗೆ ಯಾರು ಸುಖ ಹೊಂದ್ಯಾರ ಹೇಳಿ? ದೇಹ ನಾನು ಅನ್ನೋ ತಪ್ಪು ತಿಳುವಳಿಕೆ ಇಟ್ಕೊಂಡು ದೇಹವ ಬಿಟ್ಟಾಗ ಹೋದಿಲ್ಲ ಎಲ್ಲರೂ ಸುಖಿಯಾಗಿದ್ದು. ಯಾರು ದುಃಖವನ್ನು ಹೊಂದ್ಯಾರ? ಶರೀರ ಸಂಬಂಧ ತಪ್ಪಿಸ್ಕೊಂಡು, ಶರೀರ ಸಂಬಂಧ ಇಟ್ಕೊಂಡ ಯಾರು ಸುಖಿಗಳಾಗ್ಯಾರ? ಒಬ್ಬರ ಉದಾಹರಣೆ ತೋರಿಸೋದು ನೀವು ನಮ್ಮ ಜಗತ್ತಿನೊಳಗೆ. ಸುಖಿಗಳಾದವರೆಲ್ಲ ದೇಹದ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು. ಸಂಕಟ ಹೊಂದಾಕಬೇಕಾಗೈತಿ ಶರೀರ, ಸುಖ ಹೊಂದಾಕಬೇಕಾಗೈತೆ. ಈ ಶರೀರದಾಗ ಇದ್ದಾಗ ಈ ಕೆಲಸ ಮಾಡ್ಕೋ. ಏನ್? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಕಲು ಧರ್ಮ ಅಂದ್ರೆ ಶ್ರೇಷ್ಠವಾದಂಥ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪನ ನಾನೇ ದೇವರಿದ್ದೇನೆ ತಿಳ್ಕೋದು. ಅದು ಶ್ರೇಷ್ಠವಾದಂತಹ ಧರ್ಮ. ಸಾಮಾನ್ಯ ಧರ್ಮ ಅಂದ್ರೆ ಜೀವಿಗಳಿಗೆ ತೊಂದರೆ ಆಗದಂಗೆ. ಅಹಿಂಸಾ ಪರಮೋ ಧರ್ಮ ಸಾಮಾನ್ಯ ಧರ್ಮ, ಹಿಂಸೆಯನ್ನು ಕೊಡದೇ ಇರುವುದು. ಇನ್ನು ವಿಶೇಷವಾದ ಧರ್ಮ ಅಂದ್ರೆ ಇದ ಅರ್ಥ, ಸಚ್ಚಿದಾನಂದ ಸ್ವರೂಪನ ನಾನು ಅದನ್ನು ತಿಳ್ಕೋದು. ಏನ್? ಅದಕ್ಕೆ ಸಾಧನದ ಇದು. ಅದನ್ನು ತಿಳ್ಕೊಳ್ಳಿಕ್ಕೆ ಅದು ಸಾಧನ ಐತಿ. ಅದಕ್ಕೆ ಕಲು ಧರ್ಮ ಸಾಧನಂ ಅಂದ್ರೆ ನೀನು ಯಾರಿದ್ದೀನಿ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡಿಕೊಳ್ಳಿಕ್ಕೆ, ನಾನಾ ದೇವರಿದ್ದೇನೇನೋ ತಿಳ್ಕೊಳ್ಳಿಕ್ಕೆ ಇದು ಸಾಧನದ ಮನುಷ್ಯನ. ನಾವು ಭೋಗಕ್ಕೆ ಸಾಧನ ಮಾಡ್ಕೊಂಡು ಕುಂತೀವಿ. ಹಾಳು ಮಾಡ್ಕೊಂಡು ಕುಂತೀವಿ. ಎಷ್ಟೋ ಶರೀರಗಳು ಇದಕ್ಕಾಗಿ ಭೋಗಕ್ಕೆ ಹೋದವ. ತಾನು ಅನೇಕವು ನಿತ್ಯ ಭವಭವಂಗಳಲ್ಲಿ. ಒಂದರ ಶರೀರ ನಿನಗಾಗಿ, ನಿನ್ನನ್ನು ಸಂಶೋಧನೆ ಮಾಡ್ಕೊಳ್ಳಿಕ್ಕೆ, ಆತ್ಮ ಸಂಶೋಧನೆಗಾಗಿ ಮೀಸಲಾಗಿತ್ಯ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅದಕ್ಕಾಗಿ ಪ್ರಯತ್ನ ಮಾಡಿದ್ದೇನೆ. ಪ್ರಯತ್ನ ಮಾಡಿರಾಕೈತಿ, ತಾನಾಗೇ ಆಗುವುದಿಲ್ಲ. ಯಾರು ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ ಅವರಿಗೆ ಇದು ಸಾಧ್ಯ. ಎಡೆಬಿಡದೆ ಒಳಗೆ ಆಂತರಿಕವಾಗಿ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಾದ. ಒಳಗೆ ಅಭ್ಯಾಸ ಹಿಂಗೆಲ್ಲ ಗಟ್ಟಿ ಆಗ್ಬೇಕು ನೋಡ್ರಿ. ಆತ್ಮಭಾವ ಗಟ್ಟಿ ಆಗುವವರೆಗೂ ಅಂದ್ರೆ ಸಮಾಧಿ ಹತ್ತಿ ಖಾತ್ರಿ ಆಗ ನಿನ್ನ ಕೆಲಸ ಮುಗಿದಂಗೆ. ಅಲ್ಲಿವರೆಗೆ ಇದು ನಡೆದು ನಂಗೆ ಎಷ್ಟಂತ ಹೇಳೋದ್ರಿ? ಕೇಳೋದು ಇದನ್ನ ಇನ್ನೂ ಎಷ್ಟು ದಿನ ಹೇಳ್ಬೇಕ್ರಿ ಇದನ್ನ ಅಂತ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ, ಸಮಾಧಿ ಹತ್ತುವರೆಗೂ ಹೇಳೋದು ಕೇಳೋದು ನಡೀದು. ನಿದ್ದೆ ಹತ್ತು ಮಠ ಏನೆಲ್ಲ ಮಾಡ್ಬೇಕಾಗತ್ತೆ. ನಿದ್ದೆ ಹತ್ತಿದ ಮ್ಯಾಗ ಏನಾರು ಮಾಡೋದು ಉಳಿದೈತೆ? ಏನು ಉಳಿದಿಲ್ಲ. ಅದನ್ನು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು. ಎಚ್ಚರಾಗ ಹಂಗೆ ಗಡ್ಬಡ್ತೈತಪ್ಪ. ಅದು ಎಷ್ಟು ಗುದ್ದಿಯಾಡಿ ಗೂದಿ ಹಾಸ್ಕೊಂಡು ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಕೋಬೇಕು ಅನ್ನೋದು ಎಷ್ಟು ಜನರಿಗೆ ಉಳಿದದ್ದು ನೋಡ್ಕೋರಿ. ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡಾಗ ನಮ್ಗೆ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ. ಇದು ಒಂದೇ ಸಾಧನ, ಆತ್ಮಜ್ಞಾನವನ್ನು ಮಾಡ್ಕೋದು. ಅದು ಯಾವ ಜ್ಞಾನ? ನಮ್ಮ ಜ್ಞಾನ. ನಂಬದು ನಮಗೆ ಗೊತ್ತಿಲ್ಲದ ಅಜ್ಞಾನ, ಗೊತ್ತು ಮಾಡ್ಕೋದು ಅಜ್ಞಾನ. ಅದನ್ನು ಗೊತ್ತು ಮಾಡ್ಕೊಂಡೆ ಅಂದರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದಕ್ಕಾಗಿ ಪ್ರಯತ್ನವನ್ನು ಮಾಡೋದು. ಜ್ಞಾನ ಪ್ರಾಪ್ತಿಗಾಗಿ, ವಿಷಯ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದೆಲ್ಲ ವ್ಯರ್ಥ. ಈ ಕಾಯಕ ಮಾಡುವ ಈ ಕಾಯಕ ಅಂದ್ರೆ ಇದಕ್ಕಂತಾರೆ ಬರೀ ವಿಷಯ ಚಿಂತನದ ವ್ಯವಹಾರದಾಗ ತೊಡಗಿದ್ರೆ ಮತ್ತೊಂದು ಹೆಸನೇ ಇಲ್ಲ. ನೀವು
ಗುರ್ತಿಲ್ದಂಗೆ ಮನಸ್ಸಿಗೆ ವಿಷಯದ ವಿಕಾರ ಹತ್ತದ ನೋಡ್ರಿ. ಭಾಳ ಕಠಿಣ ಐತಿ. ಕೇಳ್ತಾನ ಅಂದ್ರೆ ಸುಧಾ ಒಳಗೆ ಹೋಗಿರೋದಿಲ್ಲ. ಏನ್ ತಡಕ್ಕನ ಅಂಥ ವಾತಾವರಣ ಬಂದಾಗ ಅವಾಗ ಗೊತ್ತಾಗುತ್ತದೆ. ಅಂಥ ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಹೊಂದುದಿಲ್ಲ ಅವರು ತೀರರು ಅಂತ. ನಿಮ್ಮ ಮಂದಿಗೆ ಏನು ಸುಮ್ಮನೆ ಕುಂತಾನಪ್ಪ ಒಳಗೆ ಗದ್ದಲ ಹಿಡಿಸಿ ಇಲ್ಲ, ಇನ್ನೊಂದಟ್ಟು ನೋಡೇ ಬಿಡುವಂತ ತಡೆಯೋದು ಅಂತ ಒಳಗೆ ವಾಸನೆ ಹೇಳ್ಕೊಂಬರ್ತೈತಿ. ಗೊತ್ತಾಗಲ್ಲಂಗೆ ನೀನು ಕೆಡುತ್ತೈತೆ ಅದು. ಏನು ಅವು ವಾಸನ ಅವನ್ನ ಅದಕ್ಕೆ ಯೋಗ್ಯ ವೇಳೆ ಇದೆ, ಅವನ್ನ ನಾಶ ಮಾಡ್ಕೋ, ಪೂರ್ಣ ನಾಶ ಮಾಡ್ಕೋ. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರ ಉಪಟಳ ಹೆಚ್ಚಾಕೈತಿ. ಮನುಷ್ಯನ ಜನ್ಮದಾಗ ಅದನ್ನೆಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರದ ಪವರ್ ಹೆಚ್ಚಾಗಿ ನಿನ್ನ ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತದೆ. ಈಗ ಎಚ್ಚರ ಆಗೋದು ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಆ ಯುಕ್ತಿಗಳೇನದಾವಲ್ಲ, ಮಹಾತ್ಮರು ಹೇಳಿದಂಥ ಯುಕ್ತಿಗಳನ್ನು ಅವನ್ನ ಮನನ ಮಾಡು, ಅವು ಗಟ್ಟಿ ಆಕವು. ಅವಾಗ ಇವೆಲ್ಲ ವಾಸನಾಕ್ಷಯ ಆಗ್ತೈತಿ, ಅಂತಃಕರಣ ಪರಿಶುದ್ಧಿ ಆಗ್ತೈತಿ. ಏನು ತಾತ್ವಿಕ ಸಾಕಾದ್ರೆ ನಿದ್ದೆ ಹತ್ತೈತಿ, ಪೂರ್ಣ ಸಾಕಾದ್ರೆ ಸಮಾಧಿ ಹತ್ತೈತಿ ನೋಡ್ರಿ. ದೇಹ ಭಾವ ಯಾವಾಗ ಅಡಗ್ತೈತಿ ಅವಾಗ ಆರಾಮ ನೋಡು. ನಿದ್ದಾಗ ಅಡಗ್ತೈತಿ, ಮತ್ತೆ ಅದು ಹೇಳ್ತೈತಿ, ಮತ್ತೆ ಎಂದಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹಂಗೆ ಇರ್ತೈತಿ. ಅದ ಸಮಾಧಿಯನ್ನು ಹೊಂದಿದ ನಂತರ ಪುನಃ ಅದು ದೇಹ ಭಾವ ಇದು ಅಡಿಗೆ ಹೋಗಿಬಿಡ್ತೈತಿ. ಅನ್ಯತಾ ತಿಳುವಳಿಕೆ ಎಲ್ಲ ಹೋದಾಗ ತನ್ನ ತಿಳುವಳಿಕೆ ಹೋಗೇ ಇರ್ತೈತಿ. ನಾ ಭಾಳ ಕಲ್ತೇನಿ, ಭಾಳ ಶಾನೆ ಅದೇನ ತಿಳ್ಕೊಂಡ್ರೆ ನೀವು ಭಾಳ ಆರಾಮ ಇರ್ತೈತಿ ಅಂತ ತಿಳ್ತೇನೆ. ದೇಹ ಭಾವ ಅಡಗಿದಾಗ ಆರಾಮ ಇರ್ತೈತಿ. ಎಚ್ಚರ ಆದ ಕೂಡಲೇ ಸಂಕಟ ಶುರು ಆತು ನೋಡ್ರಿ. ಇದ್ದು ಎತ್ತಿದಾಗ ಅಷ್ಟೇ ನಿನಗೆ ಆರಾಮ. ಯಾಕೆ ಈ ಶರೀರ ಸಂಬಂಧ ತಪ್ಪೈತಿ. ವಾಸನಾ ತ್ಯಾಗಕ್ಕನ ಸನ್ಯಾಸ ಅಂತ. ಹೊರಗಿಂದ ಅವಲಂಬನ ಮಾಡಿದ್ರೆ ನಿನಗೆ ನೆಮ್ಮದಿ ಇರ್ತೈತಿ, ಒಳಗೆ ಶಾಂತಿ ಸಮಾಧಾನ ಇರ್ತೈತಿ. ಹೊರಗಿಂದ ಏನಾರು ಹಿಡ್ಕೊಂಡು ಕುಂತಿಯದ, ಇದನ್ನ ಹಿಡ್ಕೊಂಡು ಕುಂತಿಯಲ್ಲ ಶರೀರ, ಆರಾಮದೀಯ. ಅದಕ್ಕೆ ಕೇಳ್ಯಾರ ಅವನ, ಏನೇನು ಹಿಡ್ಕೊಂಡು ಕುಂತೀಯ ಆರಾಮದೀಯ ಅಂತ ಪ್ರಶ್ನೆ ಕೇಳ್ತಾರ ಅವನು. ಎಲ್ಲಿ ಆರಾಮ ಬಿಡ್ರಿ ಅಂತಾನು. ಏನು ಹಿಡ್ಕೊಂಡ್ರು ಆರಾಮಿಲ್ಲ ಈ ಜಗತ್ತು. ಎಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮ ಅನುಭವ. ಏನು ಬೈಕೇಳೆಂದು ನಿನಗೆ ಆರಾಮ ಕೊಡುದಿಲ್ಲ. ಏನು ಎತ್ತರ ಕೂಡಲೇ ದೇಹ ಭಾವ ಬಂದು, ದೇಹ ಭಾವ ಬಂದ ಕೂಡಲೇ ಸಂಕಟ ಸ್ವಲ್ಪ ಆತು ನೋಡಿ. ನಿದ್ದೆ ಎತ್ತಿದಾಗ ಅಷ್ಟೇ ಆರಾಮ ಇರ್ತಾವ. ಜಗತ್ತಿನ ಹೊರಗಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು ಅಂತ. ಈಗ ಅವು ಸುಖರೂಪ ಅಲ್ಲ ಅವು. ನಾವು ತಿಳ್ಕೊಂಡೇವು ಅವುಗಳಲ್ಲಿ ಸುಖ ಐತೆ ಅಂತ. ಇದ್ದಿದ್ರೆ ಅವುಗಳನ್ನು ಹೊಂದಿದವರು ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಜಗತ್ತಿನ ಯಾವ ಸಾಮಾನುಗಳು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಇಲ್ಲ. ಗೊತ್ತಿಲ್ದಂಗೆ ಮನಸ್ಸಿಗೆ ವಿಷಯದ ವಿಕಾರ ಹತ್ತಿರ್ತೈತೆ ನೋಡ್ರಿ. ತಾತ್ವಿಕ ಸಾಕಾದ್ರೆ ನಿದ್ದೆ ಹತ್ತೈತಿ, ಪೂರ್ಣ ಸಾಕಾದ್ರೆ ಸಮಾಧಿ ಹತ್ತದ. ಶರೀರ ಬಿಡೋ ಮಟ ಅದನ್ನು ಮಾಡಿರೋ ತೃಪ್ತಿ ಆಗೈತೆ ನಿನಗೆ.
ಆಯಾ ಇಂದ್ರಿಯಗಳನ್ನು ತೃಪ್ತಿಪಡಿಸೋಕ್ಕಾಗೈತೆ? ಸಾಯಿ ತನಕ ಚುಟ್ಟ ಶರೀರ ಚುಟ್ಟ ತೃಪ್ತಿ ಕಡಿಮೆ ಆಗೈತೇನೆ, ಮತ್ತು ಹೆಚ್ಚಕತಿ ಅಪಾಪಿ ಹೆಚ್ಚ ಚಟಾದಿನ ಹಾಕೊಂಡು ಕುಂತೀನಿ ಅದ ಬೇಕಂತ. ಶರೀರ ಬಿಟ್ಟ ಮ್ಯಾಗೂ ಅದನ್ನ ಬೇಡೋದು. ಯಾರ್ಯಾರು ವಾಸನಾ ಮೂಲಕ ಶರೀರ ಬಿಟ್ಟಿರ್ತಾರೋ ಅದ ವಾಸನ ಮತ್ತೆ ಬರ್ತೈತಿ, ಅಲ್ಲೇ ಹುಟ್ಟಬೇಕು. ಸಾಮಾನು ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರದಾರ ಹೇಳಿ? ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಸುಖ ಹೊಂದಿದವರು ಒಬ್ಬರ ಉದಾಹರಣೆ? ಮಾತಿನ ಜ್ಞಾನ ಮಾಡ್ಕೊಂಡವ್ರಿಗೆ ಸುಖ ಶಾಂತಿ ಸಿಕ್ಕೈತನ? ಮಾತಿನ ಜ್ಞಾನ ಆಯ್ತು, ಅಂತಃಕರಣ ಸ್ವಚ್ಛ ಆಗ್ಬೇಕಲ್ಲ, ಭೋಗ ವಾಸನೆಗಳ ನಾಶ ಆಗ್ಬೇಕು. ನಿರಂತರ ಪ್ರಯತ್ನದ ಅವಶ್ಯ ಐತಿ ನೋಡ್ರಿ ವಾಸನ ನಾಶ ಮಾಡ್ಕೊಳಿಕ್ಕೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಇವುಗಳಿಂದ ವಾಸನಾ ಕ್ಷೀಣ ಆಕೈತಿ. ಶ್ರದ್ಧೆಯಿಂದ ಅಭ್ಯಾಸದಾಗ ನಾವು ತೊಡಗಿದಾಗ, ಎಡೆಬಿಡದೆ ಅಭ್ಯಾಸ ಮಾಡ್ಕೊಂಡ ಇದ್ದಾಗ ನಮಗಿದೆ ಕ್ಷೀಣಕ್ಕ ವಾಸನೆಗಳು. ಇಲ್ಲ ಬಿಡು ನೀನು ಅದರ ಚಿಂತನ ಕೈ ಬಿಡು, ಹೊರಗೆ ಎಳ್ಕೊಂಡು ಹೋಗ್ತೈತೆ. ಹೊರಮುಖರ ನನಗೇನು ಮಾಡ್ತೈತಿ ಅಂತ ದಿಮಾಕ್ ಮಾಡಕ್ ಹೋಗ್ಬೇಡ. ಯಾಕ್ರಿ ಎಲ್ಲ ಕೇಳೀನಿ, ನನಗೆಲ್ಲ ಏನು ಎಂಥವನು ಸುಧಾ ತಲೆ ಕೆಳಗೆ ಮಾಡ್ತೈತೆ. ಅದು ವ್ಯಾಮೋಹ. ಆ ಇಂದ್ರಿಯ ಸಂಪರ್ಕಕ್ಕೆ ಹೋಗೋದು ವ್ಯಾಮೋಹದಿಂದ ಕಡೆಗೆ ಹೋಗೋದು ಸಾಮಾನ್ಯ ಕೆಲಸ ಅಲ್ಲ. ಯಾಕೆ ಜನ್ಮ ಜನ್ಮಾಂತರ ಅದ ಅಭ್ಯಾಸಗತ ಮಾಡಿ 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 ಮತ್ತು ಈ ಜನ್ಮದಾಗ ಅದ ಮುಂದುವರೆದೈತಿ. ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಅನುಭವವನ್ನು ಯಾವ ಪಡ್ಕೊಂಡಿರ್ತಾನ ಅವಾಗ ಕ್ರಿಶ್ಚಿಯನ್ ಅಂತಾರೆ. ಏನ್ ಅವನಲ್ಲಿ ಯಾವ ಕ್ರಿಯೆಯೂ ಇರೋದಿಲ್ಲ, ಏನೂ ಮಾಡಕ್ ಹೋಗೋದು ನಾವು. ಮಾತಿನ ಜ್ಞಾನದಿಂದ ಚೈನಿ ನಡೆದೈತಿ, ಹೊಟ್ಟೆ ತುಂಬತೈತೆ, ಹೊಟ್ಟೆ ಸಹಿತ ತುಂಬಂಗಿಲ್ಲ. ಅಪಾಪಿ ಹೆಚ್ಚಕೊಂತ ಹೋಗ್ತೈತಿ. ಅನುಭವ ತಗೊಂಡು ಇರಾಕಿಲ್ಲಿ. ಬರೀ ಆ ಶರೀರ ಹಿಡ್ಕೊಂಡು ಕುಂತು ಏನ್ ಮಾಡವ? ಶಿವಾನಂದ್ರ ಅಂದ್ರೆ ಶನ ಅಲ್ಲ, ಅದು ಅದೇ ಗುರು ಅಂತ ತಿಳ್ಕೊಂಡವ್ರು. ಅವ್ರು ಗುರ್ತ ಹಿಡಿ, ನಮ್ಮನ್ನು ಗುರ್ತ ಹಿಡಿ ಅಂತಿದ್ರು ಆಚಾರ್ಯ. ಶರೀರ ಹಿಡ್ಬೋದು, ಗುರ್ತ ಹಿಡಿತೀವಿ, ನಮ್ಮ ಗುರ್ತ ಹತ್ತತೆ ನಿನಗೆ? ತನಗೆ ಗೊತ್ತಿಲ್ಲ ಅನ್ನೋದು ಇದು ಅಜ್ಞಾನ. ಗೊತ್ತು ಮಾಡ್ಕೋದು ಅಜ್ಞಾನ. ಅದನ್ನು ಗೊತ್ತು ಮಾಡ್ಕೋ. ಅದನ್ನು ಗೊತ್ತಾಯ್ತಂದ್ರೆ ಈ ಜಗತ್ತಿನ ಕಡೆ ಒಳ್ಳೆ ನೋಡೋದು ಅಜ್ಞಾನ ವ್ಯವಹಾರದಾಗ. ಅದಕ್ಕೆ ಅಭ್ಯಾಸ ನಿರಂತರ ಒಳಗಾಗಿ ನಡೆದ್ರೆ ಏನಾರು ಇದು ಅನುಭವ ಕೊಡ್ತದೆ ನಮ್ಗೆ. ಅಜ್ಞಾನ ಕಳ್ಕೊಂಡು ಸುಜ್ಞಾನದಾಗ ಇರಾಕ್ ಬರ್ತೈತಿ. ಅಭ್ಯಾಸ ಮಾಡಲೇ ಬರುದನೇ ಇಲ್ಲ ನಮ್ಗೆ, ತಾನಾಗೆ ಬರುದಿಲ್ಲ. ಹಂಗ ಬೆಲ್ಲ ಜಜ್ಜು ಗುಂಡ್ಕಲ್ ಕತೆ ಕುಂತಿ ಅಥವಾ ಏನ್ ತಿಳ್ಬೇಕಂತಿದ್ರೆ ಅದು ಅದನ್ನ ತಿಳ್ಕೋಬೇಕು ಅನ್ನೋದು ಅಭಿಲಾಷೆ ಬೇಕಲ್ಲ. ಉತ್ಕಟ ಇಚ್ಛಾ ಇದ್ರೆ ಹತ್ತೈತಿ ಅದು. ವಿವೇಕಕ್ಕೆ ನಾವು ಮುಖ ಕೊಡೋದಿಲ್ಲ ಅಂದಿದ್ದು ಎಂದ ಅನುಭವ ಪೂರ್ವಕ ಹೇಳ್ರಿ ನಾವು. ಯಾವುದೇ ವಿವೇಕನ ಅಲ್ಲಿ ನಮ್ಗೆ ಪ್ರಾಧಾನ್ಯತೆ ಅದಕ್ಕೆ ಇರೋದು, ಹೆಚ್ಚಿನ ಮಹತ್ವ ಅದಕ್ಕೆ ವಿವೇಕಕ್ಕೆ. ಯಾವ ವಿಜ್ಞಾನಿಗಳು ನಾ ಶರೀರ ಹೌದು ಅಲ್ಲೋ ಅಂತ ಅಭ್ಯಾಸ ಮಾಡ್ಕೊಂಡಾರ ಹೇಳ್ರಿ? ಬಿಡದೆ ಒಳಗೆ ಅಭ್ಯಾಸ ನಡಿಬೇಕು. ತನ್ನ ತಾನು ಎಡೆಬಿಡದೆ ಅರೆಯಲು ಅರಿಯದಾತನಿಗೆ ಪಡೆಯುವುದಾಗೋದು ನಿಜ ಸುಖವಂತ. ನಾವೆಲ್ಲ ಕೇಳೇ ಬಿಡಂದ್ರೆ ಕೇಳಿದ್ರೆ ವೃತ್ತಿ ಮನನ ಕೇಳಿಸ್ತೈತಿ. ಇದು ಸುಖರೂಪ ಯಾರ್ಯಾರಿಗೆ ಆದ್ರೆ ಸುಖ ಬುದ್ಧಿ ಐತಿ ಆ ಕಡೆನೇ ಹೋಗೈತಿ ನೋಡು ಮನಸ್ಸು. ಎಲ್ಲಿ ಇಟ್ಕೊಂಡು ಸುಖ ಬುದ್ಧಿ?
ಅದು ಅನ್ಯದರಿಂದ ನನಗೆ ಸುಖ ಕೊಡಬೇಕಂತ. ಕೊಡಕ್ಕಾಕೈತಿ ಕೊಡ್ತಗೋ ದಿನಸ ಅನ್ನೋದು ಯಾರು ಕೊಡ್ತಗೋ ದಿನಸ ಅದನ್ನು ಹಾರ ಮನೆಯನ್ನು ಹಳ್ಳಿಟ್ಟನು ಊರ ಮನೆ ತಂಬಿಟ್ಟು ಅಂತಿದ್ರು. ಅದನ್ನು ಯಾರು ಮಾಡಿ ಕೊಡೋದು ದಿನಸ ಅಲ್ಲ ಅದು. ಓಣಿಯಾಗ ಚಾವಣಿ ಒಳಗೆ ಇದ್ರ ಪ್ರಯತ್ನ ನಡಿಬೇಕು ನೋಡಿ, ಅಭ್ಯಾಸ ಅಂದ್ರೆ ಏನಾರ ದೇಹ ಭಾವ ಸಡ್ಲಕ್ಕತ್ ನಿನಗೆ. ನೀವು ಹೊರಗೆ ಏನಾರು ಮಾಡ್ಕೊಂತ ಕೊಡು ಕೆಲಸಗಿಡಿ ಕೆಲಸ. ಕಾಶಿಗೆ ಹೋಗಿ ದೊಡ್ಡ ಪಂಡಿತ ಆಗಿ ಬಂದು ಮತ್ತೆ ಪಿಸಾಚಾಗಿ ತಿರ್ಗಾಕತ್ತಿ. ಏನ್ ಮಾಡೋ ಕಲ್ಕೊಂಡು ಅದನ್ನೊಂದು ಕಲ್ತೇನೋ ಅಹಂಕಾರ ಬಂದ್ಬಿಡ್ತೀನಿ. ಕಲ್ತದ್ದೆಲ್ಲ ಮರಿ ಅಂದಾಗ ನೀ ಆರಾಮಿರ್ತಿ. ಅದನ್ನ ಕಲ್ತೇನೆ ಇದನ್ನ ಕಲ್ತೇನೆ ನಿಂದ ನೀ ಕಲೀಲಿಲ್ಲ, ನೀ ಯಾರಿಗೇನೋ ತಿಳುವಳಿಕೆ ಮಾಡ್ಕೊಳ್ಳಿಲ್ಲ. ನಿನ್ನ ನೀ ಸಾಲಿ ಕಲ್ತೇನು ನಾವು ನಿನ್ನ ಬಗ್ಗೆ ಏನಾರು ಕಲ್ತಿದ್ರೆ ಆರಾಮ ಇರ್ತಿದ್ ನೋಡು. ಸಾಲಿ ಕಲ್ತದ್ದು ದಡ್ಡ ನೀನಂತ. ನೀ ಜೀವನ ತಿಳ್ಕೊಂಡವ ಹೆಣ ಕುಣಿಗೆ ಯಾಕೆ ನೋಡ್ಕೋತಾನ್ರಿ ಅವ. ವಿಶ್ವನ ಚರಟ ಅಂತ ಕೈ ಬಿಟ್ಟವ ಗದಿಗೆ ಗೊಂಬೆ ಹಿಡ್ಕೊಂಡ್ಕೊಂಡಿರ್ತಾನ. ಅದು ಚರಟನ ಅಲ್ಲನ, ಹೌದಿಲ್ಲ? ಅಲ್ಲಿ ಗಳಿಬೇಕು, ವಿಶ್ವನ ಅಲ್ಲಿ ಗಳಿಬೇಕನ್ನೋ ಹೊತ್ನಾಗ ಇದನ್ನ ಇಟ್ಕೊಂಡು ಕುಂತ ಹೆಂಗೆ ಮಾಡವ ನೀವು? ವಿಷಯವೆಂಬ ತುಷವೆಲ್ಲವನ್ನು ತೋರಿ ಜಗತ್ತಿನ ಯಾವ ವಿಷಯ ವಸ್ತುಗಳು ನಮಗೆ ಸುಖ ಕೊಡೋದಿಲ್ಲ ಅಂತ. ಯಾಕ್ರಿ? ಅವನ್ನೆಲ್ಲ ತೆಗೆದು ಹಾಕೋನು, ಮನಸ್ಸಿನಾಗಿನ ಎಲ್ಲ ತೆಗೆದು ಹೋಗ್ಯವನು. ನಮ್ಮ ಅಂತರಂಗದಲ್ಲಿ ಇದನ್ನು ಸಂಶೋಧನೆ ಮಾಡಬೇಕಾಗಿತ್ತು ನಾವು. ಬಹಿರ್ಮುಖ ವೃತ್ತಿಗೆ ಇದು ಕೆಲಸ ಆಗೋದಿಲ್ಲ. ನಮ್ಮಲ್ಲಿ ನಮಗೆ ಬೇಕಾದದ್ದು ನಮ್ಮಲ್ಲೇ ಐತೆ ಅನ್ನೋದು ಒಳಗೆ ನೋಡ್ಕೊಂಡಾಗ ಗೊತ್ತಾಕೈತಿ. ಈಗ ಮೊದಲೇ ಗೊತ್ತಿದ್ದದ್ದು ಹಿಂದಗಡೆ ಇದು ಮೊದಲೇ ಗೊತ್ತೈತಿಲ್ರಿ ನನಗಂತ. ಅದಾನಪ್ಪ ಈಗ ಗೊತ್ತಿದ್ದದ್ದೇ ನಿನಗೆ ನೆನಪು ಮಾಡ್ಕೋಬೇಕಾಗೈತಿ. ನೀನು ನೆನಪು ಮಾಡೋದು ನಿನಗೆ ಗೊತ್ತೈತಿ, ಅದನ್ನ ಅನುಭವಕ್ಕೆ ಬಂತದ ನಿನಗೆ. ನನಗೆ ಮೊದಲೇ ಇದು ಗೊತ್ತಿತ್ತು, ಹಂಗೆ ಮೊದಲಿಗೆ ಗೊತ್ತಾಗೈತಿ ನಿನಗೆ ಆನಂದದ ಅನುಭೂತಿ. ಎದರ ಮುಖಾಂತರ ನಿನಗೆ ಅದು ಕಂಡಿ ಅನ್ನೋದು ನಿನಗೆ ಕೊಡೋದಿಲ್ಲ. ಎಣ್ಣೆದು ಆರೋಪ ಮಾಡ್ಕೊಂಡು ಕೂತಿ ದೇಹ ಭಾವ ನೀನು ಇವಾಗ ಗಟ್ಟಿಯಾಗಿಬಿಟ್ಟವು ಆರೋಪಿತ ಭಾವ. ಇದನ್ನು ತೆಗೆದು ಹಾಕಿ ನೋಡ್ಕೋ, ನೀ ಯಾರಿದ್ದೀನೋ ನಿನಗೆ ಅನುಭವ ಗೊತ್ತು. ಶಾಸ್ತ್ರ ಯಾರು ಕಲ್ತೀರಿ? ಎಲ್ಲರೂ ಕಲ್ತಾರೆ, ಎಲ್ಲರಿಗೂ ಗೊತ್ತೈತಿ. ಬದಲಾಗುವುದನ್ನು ನೋಡ್ಕೊಂತ ಕುಂತಿರು, ಏನು ಬದಲಾಗದೇ ಇದ್ದದನ್ನು ನೋಡ್ಕೊಂತ ಕುಂತಿರು? ಬದಲಾಗದೇ ಇದ್ದಲ್ಲ ಇರುವಿನ ಕಡೆ ಲೆಕ್ಕ ಕೊಟ್ಟರೆ ಬದಲಾಗುವುದನೇ ಇಲ್ಲ. ಈ ಶರೀರಕ್ಕೆ ಮರಣ ಈಗ ಬರುವಲ್ದು, ಇನ್ನು ಯುಗಾಂತ ಕಳೆದಿಂದಲೇ ಬರುವಲ್ದು. ತೋರಿದ್ದು ಅಡಗ್ತದಂತ ತಿಳಿದು ಸುಮ್ಮನೆ ಇದ್ದು ಬಿಡೋದು ನೋಡ್ರಿ. ಯಾವ್ದಾರ ಒಂದು ವಸ್ತುವಿನಿಂದ ಸುಖ ಸಿಗತೈತೆ ಅನ್ನೋದು ಮನಸ್ಸಿನಾಗ ತಪ್ಪು ತಿಳುವಳಿಕೆ ಇತ್ತಂದ್ರೆ ಆ ವಸ್ತುವಿನ ಬೆನ್ನ ಹತ್ತಿ ಬಿಡ್ತೈತೆ ಅದು ಮನಸ್ಸು. ಆ ವಸ್ತು ಸಿಗೋ ಮಟ್ಟ ಅದಕ್ಕೆ ನೆಮ್ಮದಿನೇ ಸಿಗೋದಿಲ್ಲ. ಆ ವಸ್ತು ಇದಕ್ಕಿದ್ದಂಗೆ ಇರ್ತೈತೆ ಅದು ವಿಕಾರ ಹೊಂದಿ ನಾಶ ಆಗಿ ಹೋಗುದನ್ನು. ಅಂಥವುಗಳಲ್ಲಿ ಸುಖ ಹುಡ್ಕಂತ ಹೊಂಟೇವೆ ನಾವು. ಪ್ರತಿಯೊಂದು ಮನೆಗೂ ರೇಡಿಯೋ ಇಟ್ಕೊಂಡು ಕುಂತಿರಲಿಲ್ಲ, ಹಂಗೆ ಎಲ್ಲ ಮನೆಯೊಳಗೂ ಈ ವಿಚಾರ ನಡಿಬೇಕು ನೋಡ್ರಿ. ಅವಾಗ ಟಿವಿ ಬಂದಿದ್ದಿಲ್ಲ. ಏನು ಈಗ ಟಿವಿ ಹಿಡ್ಕೊಂಡು ಕುಂದಿರ್ತಾನೆ. ಮೊಬೈಲ್ ಬಂದ ಹೋಗ ಅಲ್ಲಿ ಹೋಗಿ ಅಂಗೈಯಾಗಿ ಬಂತು.
ಈ ವಿಶ್ವನ ನಿನ್ನ ಅಂಗೈಯಾಗಿ ಬಂತದ್ದು. ಏನು ನಿನಗೆ ತಿಳಿದಿಲ್ಲ ಅಲ್ಲಿ ಸರ್ಚ್ ಮಾಡ್ಬೋದು, ಎಲ್ಲಿ ಗೂಗಲ್ ಸರ್ಚ್ ಮಾಡಿದಾಗ ಎಲ್ಲ ತಿಳಿತೈತೆ. ಇದು ಇಲ್ಲ ಅನ್ನೋಂಗಿಲ್ಲ ಅದ್ರಾಗ. ಎಲ್ಲ ಮಾಹಿತಿ ಸಿಗ್ತೈತೆ ನಿನಗೆ. ಏನು ಮತ್ತು ಅದ್ರ ಹುಚ್ಚು ಹಿಡಿದು ಬಿಟ್ಟ ಹಿಂಗಾಗಿ ಬರೀ ಹಗಲಿ ರಾತ್ರಿ ಅದನ್ನ ಮಾಡ್ತೀವಿ, ಬರೀ ಅದ ಚಿಂತನ ಅದು ಹಿಡ್ಕೊಂಡು ಕುಂತ್ಬಿಟ್ರಿ. ಈಗ ಗುಂಪು ಕಟ್ಕೊಂಡು ಪಂಟ್ ಬಿಡೋದು ಕಡಿಮೆ ಆತಿ, ಅಂಡ್ ಮೊಬೈಲ್ ನೋಡ್ಕೊಂತ ಕುಂತು ಬಿಡೋದು. ಹೌದಿಲ್ಲ? ಅದ್ರ ಹೆಸರು ತಗೊಂತೀವಿ. ಕಟ್ಟಿ ಪಂಟ್ ಬಿಡೋದು ಅದು ಹೋತೀಗ. ಹೌದಿಲ್ಲ? ಇದೇ ಹೆಸರದಾಗ ಇಳಿತಾವೆಲ್ಲ. ಅಲ್ಲಿ ಒಳಗೆ ಇದೇ ಅಭ್ಯಾಸ. ಏನು ಜಗತ್ತಿನ ಸುದ್ದಿನ. ಪ್ರತಿಯೊಬ್ಬರು ಮನೆಯೊಳಗೂ ಈ ವಿಚಾರ ಸತತ ನಡಿಬೇಕು ನೋಡ್ರಿ. ನಡಿಲಿಲ್ಲ ಅಂದ್ರೆ ಮನೆ ಏನು ಸುಡುಗಾಡೋದ. ಯಾಕ್ರಿ? ಯಾರ ಮನೆಯೊಳಗೆ ಮನೆ ಅದರ ಸಂಬಂಧ ಹಾಕ್ಸಿಪ್ಪ, ಆರಾಮಿರುವುದರಿಂದ. ಹೌದಿಲ್ಲ? ಮತ್ತು ಆರಾಮಿರುವುದರಿಂದ ಮನೆ ಹಾಕಿರ, ಆರಾಮಿನ ಬಗ್ಗೆ ವಿಚಾರ ನಡಿಬೇಕಿಲ್ಲೋ ಅಲ್ಲಿ ಮನೆಯೊಳಗೆ. ಅವು ನಡೆದ್ರೆ ಮನೆ ಶಾಂತಿ ಇರ್ತೈತಿ. ಗ್ರಹ ಶಾಂತಿ ಮಾಡ್ಬೇಕಂದ್ರೆ ಇದಕ್ಕೆ ಶಾಂತಿ ಆಗುವಂಥ ವಿಚಾರ ಅಲ್ಲಿ ಮನೆಯೊಳಗೆ ನಡಿಬೇಕಿಲ್ಲ. ಹಾಂ, ಈ ಮನಸ್ಸ ಸಮಾಧಾನ ಕೆಡಿಸೋ ವಿಚಾರನೆ ಮಾಡೋದು, ಬರೀ ಬಾಳೆ ಚಿಂತನೆ ಮಾಡಿ ತಲೆ ಕೆಟ್ಟ ಹುಚ್ಚಿಡೋದು ಅಡ್ಡಾಡೋದು. ಆತ್ಮಚಿಂತನೆ ಮಾಡಬೇಕಿಲ್ಲ ಅಲ್ಲಿ. ಅದರ ಸಂಬಂಧ ಮನೆ ಹಾಕ್ಸಿರ, ಮನ್ಯಾಗ ಕುತ್ಕೊಂಡು ಅದನ್ನು ಮಾಡೋ ಕೆಲಸ ಅದು. ಏನು ಆ ಲಾಭ ಮಾಡ್ಕೋರಿ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಎಲ್ಲಿ ಯಾವಾಗ ಬೇಕಾವಾಗ ನೀವು ಹೊಂದಾಕ್ ಬರ್ತೈತಿ. ಆ ಸಂಸ್ಕಾರ ಬಲ ಇತ್ತು ಅಂದ್ರೆ ನೀವು ನಿಮ್ಮ ನಿಜವನ್ನು ನೀವು ಅನುಭವಿಸಿದ್ದಾದರೆ ನಿನಗೆ ದುಃಖ ಅನ್ನುವಂಥದ್ದು ಎಳ್ಳಷ್ಟು ಉಳಿದಿಲ್ಲ ನೋಡಿ. ಏನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅದ ಹೊಂದಬೇಕನ್ನೋ ಹಂಗಿದ್ರೆ ಮೊದಲು ಈ ಕೆಲಸ ಮಾಡ್ಕೊ. ನಿನ್ನ ನಿಜದ ಕಡೆ ಲಕ್ಷ್ಯ ಕೊಡು. ಯಾವಾಗಲೂ ಆತ್ಮ ಸಂಶೋಧನದೊಳಗೆ ನೀವು ತೊಡಗಿದೆ ಅಂದ್ರೆ ಅಹಂಕಾರಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಇದು ಎಣ್ಣೆದವ್ರ ಸುದ್ದಿ ಅಲ್ಲ, ಇದು ನಮ್ಮ ಸುದ್ದಿಯಾಗಿ ನಾವು ಇರಕ್ಕೆ ಕಲಿಬೇಕು. ಮಂದಿ ಸುದ್ದಿಯಾಗಿ ಕಾಲ ಕಳಿಸತ್ವರಿ ಅದಕ್ಕೆ ಮಂದಿ ಪರಚಿಂತೆ ನಮಗೇಕೆ ಅಯ್ಯ ಅಂತ. ಎದಕ್ಕೆ ಬೇಕಪ್ಪ ನಿನಗೆ ಅದು ಚಿಂತೆ ಯಾಕೆ ಮಾಡಿದೆ ಅಲ್ಲ? ಪರಚಿಂತೆ ಮಂದಿ ಚಿಂತೆ ಮಾಡೇನಿ. ಮುಲ್ಲಾ ಸ್ವರ್ಗಿದಂತೆ. ಯಾಕ್ರಿ? ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ ಅನ್ನೋದಿಲ್ಲ. ಎದಕ್ಕೆ ಬೇಕಾಗಿತ್ತು ಆ ಮುಲ್ಲಾಗ? ಆ ಇಂದ್ರಿಯಗಳ ಸಂಬಂಧ ಎದಕ್ಕೆ ಬೇಕಾಗಿ? ಊರಂದ್ರೆ ಇಂದ್ರಿಯಗಳು, ಗ್ರಾಮ ಇಂದ್ರಿಯಗಳು. ಹೌದಿಲ್ಲ? ಅವುಗಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅವು ಏನಾರ ಆಗಿಡಿವನು ನಿನ್ನ ಚಿಂತೆ ಒಳಗೆ ನೀವು ಮಾಡು. ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ಇಂದ್ರಿಯಗಳ ಸಂಪರ್ಕದಿಂದ ದೂರ ಇರಕ್ಕಲಿ ಅಂತ ಇಷ್ಟು ದಿನ ಮಾಡಿದೆ. ಅದರ ಅಂಗಡಿ ಉಂಡಿ ಮತ್ತು ಇನ್ನೂ ಹನಿಕೆ ಹಾಕ್ಬೇಕಂತಿ. ವಯಸ್ಸಾದರೂ ಇನ್ನೂ ಹನಿಕೆ ಹಾಕ್ಬೇಕಂತ. ಒದಿಸ್ಕೊಂಡದ್ದು ಗೊತ್ತಿಲ್ಲ, ಮತ್ತು ಒದಕಿನ ತಿನ್ಬೇಕಂತಾನೆ. ಏನಾದರೂ ನಾಚಿಗಿಲ್ಲ ರೀ ಕೊಜ್ಜ. ಅದಿಲ್ಲ? ಹಣಿಕೆ ಹಾಕಿ ಒದಿಸ್ಕೊಂತೀವಿ. ಏನೇನು ಊಟ ಮಾಡಿದಿರಿ ಡೊಂಕ ಬಾಲದ ನಾಯಕರೇ ನೀವು. ಹಣಿಕೆ ಹಾಕಕ್ಕೆ ಹೋಗಿ ಒದಿಸ್ಕೊಂಡು ಕಾಯಿ ಕುಯ್ ರಾಘವ ಮಾಡುವಿರಿ. ಅದ್ರ ಬೆನ್ನು ಹತ್ತಬೇಡ. ಇನ್ನು ವಿಷಯಗಳು ಬೆನ್ನು ಹತ್ತಬೇಡ. ಅದು ಬೇಕು ಇದು ಬೇಕಂತ ಭಿಕ್ಷುಕ ಆಗಕ್ಕೆ ಹೋಗಬೇಡ. ರಾಜನಂತೆ ಇರಾಕಲಿ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ. ಅದನ್ನು ಎಲ್ಲಿ ಯಾರು ಕೊಡ್ತಗೊಳ್ಳೋದು ದೇನಿಸಲ್ಲ. ಅದು ನನ್ನಲ್ಲೇ ಇದ್ದದ್ದು, ಪ್ರತಿಯೊಬ್ಬರಲ್ಲಿ ಅದು ಐತಿ. ಅದು ಮರಿಯಾಗೈತಿ. ಏನು ಎಲ್ಲಿ ಐತೆ ಅನ್ನೋದು ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಗೊತ್ತಿಲ್ದಂಗೆ ಆಗೈತಿ. ನಿನಗದು ನಿನಗೆ ತಿಳಿದಂಗೆ ಆಗೈತಿ ನೋಡಿ. ಯಾಕೆ ಅತೀ ವ್ಯಾಮೋಹದಾಗ ಬಿದ್ದುಬಿಟ್ಟು ಅದರಿಂದ ಕಡೆಕಾಗ ನೀ ಯಾರಿದೇನು ಅನುಭವ ಬರ್ತೈತಿ. ಮೊದಲು ಮಾಡ್ಕೊಳ್ಳೋ ಕೆಲಸ ನಮ್ಮೊಳಗೆ ಇದ್ದದ್ದನ್ನು ಆತ್ಮ ಸಂಶೋಧಕರಾಗಬೇಕಾಗೈತಿ.
ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ, ಇದ್ದಲ್ಲೇ ಇದಕ್ಕಿದ್ದಂಗೆ ಅದನ್ನು ಅನುಭವ ತೊಗೊಂಡು ಉಳ್ಕೊಳ್ಳೋ ಕೆಲಸ. ಒಮ್ಮೆ ಅವಾಗ ಇದು ಅನುಭವಕ್ಕೆ ಬರಕೈತೆ ಅಂದ್ರೆ ಹೊಳ್ಳಿ ನೋಡೋದು ನಾವು ಈ ಜಗತ್ತಿನ ಕಡೆ. ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಇದು ಸಾಧ್ಯದ ನೋಡಿ. ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು. ಹಾವು ಬಿಟ್ಟು ಪರಿ ಹೆಂಗೆ ಆ ಹಾವಿಗೆ ಅಂಟ್ಕೋದಿಲ್ಲ, ಹಂಗೆ ಜೀವಭಾವ ಅನ್ನುವಂಥದ್ದು ಒಮ್ಮೆ ಕಳ್ಕೊಂಡೆ ಅಂದ್ರೆ ಅದು ಪುನಃ ನಿನಗೆ ಬರುವುದನೇ ಇಲ್ಲ. ಏನು ಮತ್ತು ಜೀವಭಾವದಾಗ ತಿರುಗ್ಬೇಕಂತ ಹೆಂಗೆ? ಜೀವಭಾವ ಇಟ್ಕೊಂಡ ಸುಖ ಹೊಂದಿದವ್ರು ಯಾರ್ದಾರ ಹೇಳಿ? ಜೀವಭಾವ ಕಳ್ಕೊಂಡ ದುಃಖ ಹೊಂದಿದವ್ರು ಯಾರ್ದಾರ? ಜೀವಭಾವ ನಳಿದ ನಿಜ ನಿಷ್ಠೆಯ ಏನೆಂದು ಹೇಳಲಿ ಪರಮಾನಂದ ವೆನಗಾದ ಹದ ನಾನೇನು ಅಂತ ಉದ್ಗಾರ ತೆಗೆದ. ಗುರುವೇ ನಿಮ್ಮ ನಿಜ ಕರುಣದಳು ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ ಅಂತ. ನಮ್ಮೊಳಗೆ ಇದ್ದದ್ದನ್ನು ನಮ್ಗೆ ಅನುಭವ ತಂದು ಕೊಟ್ಟಿರಲ್ಲ. ನಾವು ಮರ್ತೀವಿ, ಇಷ್ಟು ದಿನ ಮರ್ತು ಬಿಟ್ಟಿವಿ. ಮರ್ತು ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅಂತ ಸುಳ್ಳ ದನಿತಿಲ್ಲ. ದನಿ ವ್ಯವಹಾರ ಎಲ್ಲ ಹೋಗ್ತದೆ. ಬರೀ ಇಂದ್ರಿಯಗಳ ಸಂಪರ್ಕ ಹೋಗು ಮಾಡೋದು ಮುಂಜಾನೆ ಸಂಜೆ ಮಟ್ಟ. ಬ್ಯಾಸರಿಕೆ ಕಳ್ಕೊಬೇಕನ್ನೋ ಹಂಗಿದ್ರೆ ಅದನ್ನು ಬಿಡ. ಯಾವುದೇ ಇಂದ್ರಿಯ ವಸ್ತು ಇದ್ರಾಗ ಹಣಿಕೆ ಹಾಕಕ್ಕೆ ಹೋಗ್ಬಾರ್ದು. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅದರಿಂದ ದೂರ ಸರಿ. ಎಷ್ಟೆಷ್ಟು ಅದರಿಂದ ಹಿಂದೆ ಸರಿತಿ ಇಂದ್ರಿಯ ಸಂಪರ್ಕ ಹೋಗೋದ್ರಿಂದ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಎಲ್ಲ ಮಹಾತ್ಮ ಅದರಿಂದ ಹಿಂದೆ ಸರ್ಕೊಂಡು ಸುಖ ಹೊಂದಿದ್ರು. ಏನು ಅದ್ರಾಗ ಇನ್ವಾಲ್ವ್ ಆದರು, ಮುಳುಗಿದ್ರು ಅದ್ರಾಗ, ಭೂಗಲಂಪಟದಾಗ ಬಿದ್ದು ಸುಖ ಹೊಂದಿದ್ರು ನಾವು. ಅದರಿಂದ ಕಡೆಗೆ ಬಾ. ಈ ವಿಚಾರ ಮಾಡಿ ಪ್ರಯತ್ನ ಮಾಡಿದಾಗ ಬರ್ತೈತಿ ಇದು ಎಲ್ಲರಿಗೆ. ಸ್ವತಃ ಪ್ರಯತ್ನದ ಅವಶ್ಯಕತೆ ಇದರಿಂದ ಕಡೆಗೆ ಆಗ್ಬೇಕಾರ ಎಡೆಬಿಡದೆ ಇದನ್ನ ಅಭ್ಯಾಸ ಒಳಗೆ ನಡಿಬೇಕು. ಶರೀರ ಭಾವ ಬರ್ದಂಗೆ ಮಾಡ್ಕೊಂಡಾಗ ಇದರ ವ್ಯಾಮೋಹ ಹೋಗ್ಬೇಕು ನೋಡ್ರಿ. ನೀನಾಗಿದ್ದಾಗ ಆರಾಮಿರ್ತಿ. ಏನಾರ ಆಗಿ ಶರೀರ ಆಗೋದು ಕೈ ಬಿಡು ಮೊದಲು. ಎಲ್ಲ ಅನರ್ಥಗಳ ದುಃಖಕ್ಕೆ ಮೂಲ ಕಾರಣದ ಶರೀರ ತಾದಾತ್ಮ್ಯ ಭಾವ. ಇದನ್ನು ತಪ್ಪಿಸು. ಬೇರೆ ದಾರಿನೇ ಇಲ್ಲ ಇದಕ್ಕೆ. ಮಹಾತ್ಮರು ಹೆಂಗೆ ಅವನ್ನ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳ್ಕೊಂಡ್ರು, ನಾವು ಹಂಗೆ ಈ ಶರೀರದ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಬಿಡು. ಸಾಧು ಸಂತ